ಸಹಪಾಠಿಗಳು ತುಂಬ ಜನ ಮನೆಗೆ ಹೊರಡ್ತಾ ಇದ್ದೀರಾ. ಕೊನೆಯಲ್ಲಿ ಗ್ರೂಪ್ ಫೋಟೋ ಇದೆ ನಮ್ದೆಲ್ಲರದು. ಅದರಿಂದ ದಯವಿಟ್ಟು ಇನ್ನೊಂದು 10-15 ನಿಮಿಷದ ಕಾಲ ವೆಯ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ವೇದಿಕೆಯಲ್ಲಿ ಮಂಡಿಸಿರತಕ್ಕಂತಹ ನಮ್ಮ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹಪಾಠಿಗಳೇ ಮತ್ತು ನನ್ನ ವಿದ್ಯಾರ್ಥಿ ಮಿತ್ರರೇ, ಈ ದಿನ ಗುರುಪೌರ್ಣಮಿ ಈ ಒಂದು ಸಮಾರಂಭ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಅಪ್ರಿಷಿಯೇಟ್ ಮಾಡಬೇಕಾಗಿರ್ತಕ್ಕಂಥದ್ದೇನೆ. ನಿಮ್ಮಲ್ಲಿ ಇಂತಹ ಮನೋಭಾವನೆ ಹೇಗೆ ಬಂತೋ ಗೊತ್ತಾಗಲಿಲ್ಲ. ಯಾರೋ ಕೆಲವರು ಪ್ರೇರಣೆಯಿಂದ ಈ ರೀತಿಯಾಗಿರ್ತಕ್ಕಂತಹ ನಮಗೆ ಶಿಕ್ಷಣ ಕೊಟ್ಟಿರ್ತಕ್ಕಂತಹ ಗುರುಗಳನ್ನು ಸನ್ಮಾನಿಸಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು ಎಂಬತಕ್ಕಂತಹ ಮನೋಭಾವನೆ ಆ ದೇವರೇ ನಿಮಗೆ ಅನುಗ್ರಹಿಸಿದ್ದಾನೆ ಅಂತ ನಾನು ತಿಳ್ಕೊಳ್ತೀನಿ. ಈ ದಿನ ಈ ಒಂದು ಗುರು ವಂದನಾ ಕಾರ್ಯಕ್ರಮ ಜೊತೆಗೆ ಸ್ನೇಹ ಸಮ್ಮಿಲನ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀರಿ. ಇದು ನಿಮಗೆ ಹೇಗೆ ಮನಸ್ಸಿಗೆ ಸಂತೋಷ ಸಮಾಧಾನ ತಂದಿದೆಯೋ ನಮ್ಮೆಲ್ಲರಿಗೂ ಕೂಡ ಇದು ತುಂಬ ಮನಸ್ಸಿಗೆ ಸಂತೋಷವನ್ನು ತೃಪ್ತಿಯನ್ನು ತಂದುಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನೀವು ಮಾಡುವಂತಹ ಈ ಕಾರ್ಯಕ್ರಮದಿಂದ ನನ್ನ ಸಹಪಾಠಿಗಳನ್ನು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರನ್ನು ಮತ್ತೊಮ್ಮೆ ನೋಡುವಂತಹ ಒಂದು ಅವಕಾಶವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಆದ್ದರಿಂದ ನಾವು ನಿಮಗೆ ನಿಜಕ್ಕೂ ಆಭಾರಿಯಾಗಿದ್ದೀವಿ. ಮತ್ತು ಈ ಒಂದು ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿಗಳನ್ನೆಲ್ಲ ನೋಡಿದೆ ನಾನು. ಕಂಪ್ಲೀಟ್ ನೀವು ಮಾಡಿರ್ತಕ್ಕಂತಹ ಕಾರ್ಯಕ್ರಮದ ವಿಧಾನ ಮತ್ತು ನಮ್ಮೆಲ್ಲರನ್ನು ಸನ್ಮಾನಿಸಿರ್ತಕ್ಕಂತಹ ರೀತಿ ನೀತಿಗಳನ್ನೆಲ್ಲ ಗಮನಿಸಿದರೆ ನಾವು ನಿಮಗೆ ಏನು ಹೇಳಿಕೊಟ್ಟಿದ್ದೀವೋ ಅದರ 10 ಪಟ್ಟು ನೀವು ಹೆಚ್ಚಾಗಿದ್ದೀರಿ. ತುಂಬ ಸಂತೋಷ ಆಯಿತು. ಮತ್ತು ನೀವು ಅಷ್ಟೇ ಒಂದು ಎತ್ತರಕ್ಕೆ ಏರಿದಿರಿ. ಜೊತೆಗೆ ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿದಿರಿ. ನಮ್ಮ ಜೀವನ ನಿಜಕ್ಕೂ ಸಾರ್ಥಕ ಆಯಿತು ಅಂತ ನನಗನ್ನಿಸುತ್ತೆ. ಮತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವೆಲ್ಲರೂ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿಯವರು ಹೇಳಿದಾಗೇ ಒಳ್ಳೆ ಪ್ರಾಮಾಣಿಕವಾಗಿ ಜೀವನ ಮಾಡಿದ್ರೆ ನಿಜಕ್ಕೂ ನಮಗೆ ಕಷ್ಟ ಅನ್ನೋದೇ ಬರೋದಿಲ್ಲ. ಕಷ್ಟ ಎಲ್ಲ ನಮ್ಮ ಕೈನಲ್ಲೇ ಇದೆ, ಯಾವ ದೇವರು ಕೊಡೋದಿಲ್ಲ. ಎಲ್ಲ ನಮ್ಮ ಕೈನಲ್ಲೇ ಕೊಟ್ಟಿದ್ದಾನೆ. ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು ಎಲ್ಲ ನಮ್ಮ ಕೈನಲ್ಲೇ ಇದೆ. ನಾವು ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಕಷ್ಟಗಳು ನಮಗೆ ಬರೋದಿಲ್ಲ. ಅಕಸ್ಮಾತ್ ಬಂದು ಅಂತ ಇಟ್ಕೊಳ್ಳಿ, ಅದು ಬಹಳ ನಮಗೆ ಗೊತ್ತಿಲ್ಲದಾಗೇ ಒಂದು ಸುಲಭವಾಗಿ ಅದು ಪಾರಾಗುತ್ತೆ. ಆದ್ದರಿಂದ ನಾವು ಆದಷ್ಟು ಕೂಡ ಪ್ರಾಮಾಣಿಕವಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆ ಒಂದು ಮನುಷ್ಯತ್ವವನ್ನು ಹೊಂದಿ ನಾವು ಬದುಕಿದ್ರೆ ಇದು ನಮಗೂ ಒಳ್ಳೆಯದಾಗೋದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಅವ್ರಿಗೂ ಸಹ ಒಂದು ಒಳ್ಳೆಯ ಶ್ರೇಯಸ್ಸು ಸಿಗುತ್ತೆ. ಅವರು ವಿದ್ಯಾವಂತರಾಗ್ತಾರೆ, ಒಳ್ಳೆಯ ಉದ್ಯೋಗದಲ್ಲಿ ನಿಂತ್ಕೊಳ್ತಾರೆ, ನಮ್ಮ ಮನಸ್ಸಿಗೆ ಒಂದು ಸಂತೋಷವನ್ನು ನೀಡ್ತಾರೆ. ಇನ್ನು ಅದಕ್ಕಿಂತ ಸಾರ್ಥಕವಾಗಿರ್ತಕ್ಕಂಥದ್ದು ಇನ್ನೇನು ಬೇಕು ಹೇಳಿ? ನಮ್ಮ ಜೀವನನೇ ಮನುಷ್ಯರಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ನಾವು ನಿಜಕ್ಕೂ ಆ ಜೀವನವನ್ನು ಸಾರ್ಥಕ ಮಾಡಿಕೊಂಡಾಗ ಆಗುತ್ತೆ. ಈ ಕೊನೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ಭಾವಗೀತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ನಿಮಗೆಲ್ಲ ಊಟಗಳಿಗೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬರ್ತಾ ಇದೆ, ಮನಸ್ಸು ಆ ಕಡೆ ವಾಲುತ್ತೆ. ಒಂದು ಭಾವಗೀತೆಯನ್ನು ಹೇಳಿ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ. ಏನಾದರೂ ಹಾಗೂ ನೀ ಬಯಸಿದಂತಾಗೋ, ಏನಾದರೂ ಹಾಗೂ ನಿನ್ನಿಚ್ಛೆಯಂತಾಗೋ, ಏನಾದರೂ ಸರಿಯೇ
ಮೊದಲು ಮಾನವನಾಗು, ಮೊದಲು ಮಾನವನಾಗು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು. ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು. ನೀ ಬಯಸಿದಂತಾಗು, ಏನಾದರೂ ಆಗು. ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ. ಮೊದಲು ಮಾನವನಾಗು, ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು. ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು. ಏನಾದರೂ ಆಗು, ನೀ ಬಯಸಿದಂತಾಗು. ಏನಾದರೂ ಆಗು, ನಿನ್ನಿಚ್ಛೆಯಂತಾಗು. ಏನಾದರೂ ಸರಿಯೇ. ಮೊದಲು ಮಾನವನಾಗು, ಮೊದಲು ಮಾನವನಾಗು. ಥ್ಯಾಂಕ್ಸು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗುರುವಂದಗಳಿಗೆ ನಮಸ್ಕಾರಗಳು. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಾವು ಇವತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಶಿಷ್ಯರು ಅಂತಲೇ ಹೇಳೋಕ್ಕಾಗಲ್ಲ. ಏಕೆಂದರೆ ನೀವೆಲ್ಲ ಒಂದು ಪ್ರೌಢರಾಗೋಗ್ಬಿಟ್ಟಿದ್ದೀರಾ. 30 ವರ್ಷಗಳ ಹಿಂದೆ ಈ ಮುಖಗಳನ್ನು ಕಾಣಿಸ್ತಾ ಇದೆ ಅಂತೇಳಿದ್ರೆ ನಮ್ಮ ಮುಖಗಳು ನೀವು ಗುರುತಿಡಿಯೋದಕ್ಕೆ, ನಿಮ್ಮ ಮುಖಗಳು ನಾವು ಗುರುತಿಡೋದಕ್ಕೆ ಅಂತ ಒಂದು ಶುಭ ದಿನ ಅನ್ನೋದು ಇವತ್ತು ನಾವು ಗುರುತಿಸ್ಕೊಳ್ಬೇಕು. ಯಾಕೆಂದರೆ ಜೀವನ ಅನ್ನೋದು ಒಂದು ವಿಚಿತ್ರವಾಗಿರ್ತಕ್ಕಂಥದ್ದು. ಈ ಜೀವನ 3 ಹಂತಗಳಲ್ಲಿ ಇದೆ. ಒಂದು ಬಾಲ್ಯ ಜೀವನ, ಒಂದು ಪ್ರೌಢ ವ್ಯವಸ್ಥೆ, 3ನೇದು ಕೊನೆಯ ಒಂದು ಹಂತದಲ್ಲಿ ಮುಕ್ತಿ ಅಂತ ಯಾರಿದ್ದಾರೆ. ಆ ರೀತಿ ನಾವೆಲ್ಲ ಇವಾಗ ನಿಮ್ಮ ಮುಂದೆ ಇರೋರು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಆದರೆ ನೀವು 2ನೇ ಹಂತದಲ್ಲಿದ್ದೀರಾ. ಬಾಲ್ಯ ಜೀವನ ಮುಗಿಸಿದ್ದೀರಾ, 2ನೇ ಹಂತದಲ್ಲಿದ್ದೀರಾ. ಏಕೆಂದರೆ ನಿಮಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಇವಾಗ. ಏನಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಇವತ್ತೆಲ್ಲ ನೀವು ದೇಶವನ್ನು ಬೆಳೆಸೋದಕ್ಕೆ, ದೇಶವನ್ನು ಕಟ್ಟೋದಕ್ಕೆ ಮುಂದೆ ಬರತಕ್ಕಂಥ ಒಂದು ರೀತಿಯಲ್ಲಿದ್ದೀರಾ ಇವಾಗ. ಈಗ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಒಂದು ಸಂಸ್ಕಾರ ಇರಬೇಕು. ನೋಡಿ, 30 ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಗುರುತಿಸಿ ಮರ್ತಿರೋರು ಇವತ್ತು ಒಂದು ಸಂಸ್ಕಾರದ ಮೂಲಕ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ ಅಂತೇಳಿದರೆ ಎಷ್ಟೊಂದು ಶ್ರಮ ವಹಿಸಿದ್ದೀರಾ ಅಂತ ಹೇಳೋದು ನಮಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಕಷ್ಟಪಟ್ಟು ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ನಮ್ಮ ಮುಖಗಳನ್ನೆಲ್ಲ ಪಾಪ ನೋಡಿ ನೀವೆಷ್ಟು ಸಂತೋಷ ಪಡ್ತಾ ಇದ್ದೀರಾ ಅಂತೇಳಿದ್ರೆ ಅದಕ್ಕಿಂತ ಒಂದು ಪುಣ್ಯ ನಮಗೆ ನಿಜವಾಗಲೂ ಯಾವುದೂ ಸಿಕ್ಕೋದೇ ಇಲ್ಲ. ಆ ಒಂದು ಸಂತೋಷ ಇವತ್ತು ನಾವು ಜೀವನದಲ್ಲಿ ಪೂರ್ತಿ ಉದ್ದಕ್ಕೂ ನೆನೆಸ್ಕೊಳ್ಬೇಕಾಗ್ತದೆ. ಅಂಥ ಒಂದು ಸಂತೋಷ ಇದೆ. ಯಾಕೆಂದರೆ ಇವತ್ತು ಗುರು ಪೌರ್ಣಮಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾಯಿದ್ರು, ಇದೆಲ್ಲ ಯಾಕಪ್ಪ ಈ ಥರ ಎಲ್ಲ ಹೇಳ್ತಾಯಿದ್ರೆ, ಸರ್ ಇದು ಗುರು ಪೌರ್ಣಮಿ, ಗುರುಗಳಿಗೆ ನಾವು ಪಾದ ಇದು ಮಾಡಬೇಕು, ಪಾದಗಳು ತೊಳಿಬೇಕು ಅನ್ನೋ ರೀತಿಯಲ್ಲಿ. ಇದು ಯಾರಿಗೂ ಬರೋದು, ಸಂಸ್ಕಾರ ಇರೋರಿಗೆ ಬರಬೇಕು, ಸಂಸ್ಕಾರ ಇರೋರಿಗೆ ಮಾತ್ರ ಬರೋದು. ಅಂಥ ಸಂಸ್ಕಾರಸ್ಥರಾಗಿದ್ರೆ ನಾವು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳನ್ನ ಓದ್ತಾ ಇದ್ರೆ ಎಲ್ಲ ಇಂಜಿನಿಯರ್ಗಳು, ಡಾಕ್ಟ್ರುಗಳು ಹೇಳ್ತಾರೆ, ನಮಗೇನೋ ಥರ ಮೈ ಜುಮ್ ಅನ್ನುತ್ತೆ. ಏನಪ್ಪ ಇಷ್ಟು ನಮ್ಮ ಶಿಷ್ಯರು ಇಷ್ಟೊಂದು ದೊಡ್ಡ ದೊಡ್ಡ ಈ ಒಂದು ಇಂಜಿನಿಯರ್ಗಳನ್ನು, ಲಾಯರ್ಗಳನ್ನು ಮತ್ತು ಈ ಒಂದು ಡಾಕ್ಟ್ರುಗಳನ್ನು ಮಾಡಿದ್ದಾರೆ ಅಂತೇಳಿ ಎಷ್ಟೊಂದು ಇದಿರಬೇಕು, ಅದಕ್ಕೊಂದು ಸಂಸ್ಕಾರ ಇರಬೇಕು ಅಂತ. ಅದೇ ನಮ್ಮ ಇವರು ಹೇಳ್ತಾಯಿದ್ರು, ನಾವೊಂದು ಒಳ್ಳೆಯ ದಾರಿಯಲ್ಲಿ ಹೋದರೆ ನಮ್ಮ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಬರ್ತಾರೆ. ಯಾಕೆಂದರೆ ಒಂದು ಹೇಳ್ತಾರೆ, ಗಾದೆ ಹೇಳ್ತಾರೆ, ನಾವು ನಮ್ಮ ಬಾಯಿ ಚೆನ್ನಾಗಿದ್ದರೆ ನಮ್ಮ ಊರು ಚೆನ್ನಾಗಿರುತ್ತೆ, ನಮ್ಮ ಊರು ಚೆನ್ನಾಗಿದ್ದರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ, ನಮ್ಮ ದೇಶ ಚೆನ್ನಾಗಿದ್ದರೆ ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ ಅಂತ. ನಾವು ಯಾವತ್ತು ನಮ್ಮ ಬಾಯಿ ಸ್ವಲ್ಪ ತೊದಲು ಬಿದಲು ಮಾಡಿ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಸಣ್ಣ ದಾರಿಗಳು ಹೋಗ್ತೇವೋ ಆ ಇದರಲ್ಲಿ ಮಕ್ಕಳು ಅದೇ ಥರ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಒಳ್ಳೆಯ ಮಾರ್ಗವನ್ನು ನಾವಿಟ್ಕೊಳ್ಬೇಕು. ನಮ್ಮ ಪಂಡಿತರು ಹೇಳ್ತಾಯಿದ್ರು,
ಒಳ್ಳೆಯ ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳೆಲ್ಲ ಮಾರ್ಗದರ್ಶಕರಾಗಿ ಬರ್ತಾರೆ ಅಂತ ಬಿಟ್ಟು, ಅದರಿಂದ ನಾವು ಹೇಳುವ ಒಂದು ಅವಸ್ಥೆ ಏನಿಲ್ಲ. ನೀವೆಲ್ಲ ತಿಳ್ಕೊಂಡಿರೋರು, ನೀವೆಲ್ಲ ಮಕ್ಕಳನ್ನ ಇವತ್ತು ಬೆಳೆಸಿರೋರು, ಸತ್ಪ್ರಜೆಗಳು ಮಾಡಬೇಕಂತ ಹೊರಟಿರೋರು. ಅದರಿಂದ ದೊಡ್ಡದಾಗಿ ನಾವು ಹೇಳಬೇಕಾಗಿರೋದು ಏನಿಲ್ಲ, ನೀವು ಒಳ್ಳೆ ಸಂಸ್ಕಾರಸ್ಥರಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ, ಯಾವುದೂ ಒಂದು ಕೆಟ್ಟ ಹವ್ಯಾಸಗಳು ಬರೋದಿಲ್ಲ. ಆ ಸಂಸ್ಕಾರದ ಮೂಲಕ ದೇಶ ಅಭಿವೃದ್ಧಿ ಆಗುತ್ತೆ. ಇಷ್ಟೊಂದು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮೊಂದೆರಡು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ. ಅಂದಿನ ವಿದ್ಯಾರ್ಥಿಗಳೇ ಮತ್ತು ಇಂದಿನ ಯುವ ಮಿತ್ರರೇ, ವಿದ್ಯಾರ್ಥಿಗಳಂತ ಹೇಳೋಕ್ಕಾಗಲ್ಲ ನಾನು ಇವಾಗ, ಯುವ ಮಿತ್ರರೇ ಮತ್ತು ನಮ್ಮ ನೆಚ್ಚಿನ ಗುರುಗಳಾದಂಥ ಚಿನ್ನಸ್ವಾಮಿ ರೆಡ್ಡಿಗಳೇ ಮತ್ತು ಹಿರಿಯ ಸಹೋದ್ಯೋಗಿಗಳೇ, ಈ ದಿನ ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಗುರುವಂದನಾ ಕಾರ್ಯಕ್ರಮ ಅಂತ. ಅಂದರೆ ಪವಿತ್ರವಾದಂತಹ ಒಂದು ಮಹತ್ವವಾದಂತಹ ಒಂದು ದಿನ ಇದು. ಗುರು ಶಿಷ್ಯರ ಒಂದು ಸಮ್ಮಿಳನ ಕಾರ್ಯಕ್ರಮ ಇದು. ಅಂದಿನ ಕಾಲದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಗುರುಗಳ ಹತ್ರ ಹೋಗಲೇಬೇಕಾಗಿತ್ತು. ಅದು ಗುರು ಪರಂಪರೆ ಇತ್ತು. ಯಾವತ್ತು ಶಿಷ್ಯರು ಗುರಿ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಗುರುಗಳಿರ್ತಾ ಇದ್ರು. ಇವಾಗಲೂ ಅಷ್ಟೇ, ಒಂದು ಗುರು ಸಾಧನೆ ಮಾಡಬೇಕಾದ್ರೆ ಗುರುಗಳು ಬೇಕೇ ಬೇಕು ನಮಗೆ. ಈ ಗುರು ಮತ್ತು ಶಿಷ್ಯರ ಸಂಬಂಧವಾಗಿ ಒಂದು ಸಣ್ಣ ಕಥೆ ಹೇಳಿಬಿಡ್ತೀನಿ, ಅಷ್ಟೇ ನಾನು ಮಾತಾಡೋದು. ನೋಡಿ, ಒಬ್ಬ ಶಿಷ್ಯ ತನ್ನ ಗುರುಗಳನ್ನ ಕೇಳ್ತಾನೆ. ಒಬ್ಬ ಶಿಷ್ಯ ತನ್ನ ಗುರುಗಳನ್ನ ಕೇಳ್ತಾನೆ, ಗುರುಗಳೇ, ಈ ದಿನ ನಾನು ನದಿ ದಾಟಬೇಕು, ನೀರಿನ ಮೇಲೆ ನಡ್ಕೊಂಡು ಹೋಗ್ಬೇಕು, ನಾನು ಏನಾದರೂ ಒಂದು ವಿದ್ಯೆ ಹೇಳ್ಕೊಡಿ, ಇಲ್ಲ ಏನಾದರೂ ಒಂದು ಮಂತ್ರ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾನೆ. ನಮ್ಮ ಸಿ ಎಮ್ ಅಂತ ಗುರುಗಳು ಎಲ್ಲ ಶಿಷ್ಯ ಗುರುಗಳಲ್ಲ, ನಮ್ಮ ARS ಅಂತ ಗುರುಗಳನ್ನ ಕೇಳ್ಕೊಳ್ತಾನೆ. ARS ಏನು ದಿಕ್ತೋಚದೆ ಪುಟ್ಟಾಚಾರಿಗಳನ್ನ ಕೇಳ್ತಾನೆ, ಏನಪ್ಪ ಇವನು ಈ ಥರ ಹಿಡಿದಿದ್ದಾನೆ, ನಾನು ಏನು ಹೇಳ್ಕೊಡ್ಲಿ, ನೀರಿನ ಮೇಲೆ ಹೆಂಗೆ ನಡೆಯೋದು ಅಂದರೆ. ಆಮೇಲೆ ARS ಯೋಚನೆ ಮಾಡ್ತಾರೆ. ಆ ನದಿ ತೀರದಲ್ಲಿ ಹೋಗ್ಬಿಟ್ಟು ಒಂದು ಹೊಂಗೆ ಮರ ಇರ್ತದೆ, ಒಂದು ಎಲೆ ಕಿತ್ಕೊಳ್ತಾರೆ. ಆ ಎಲೆ ಮೇಲೆ ಏನೋ ಒಂದು ಅಕ್ಷರ ಬರೀತಾರೆ, 3 ಅಕ್ಷರಗಳು ಬರೀತಾರೆ. ಅದನ್ನು ಎಲ್ಲ ಸುತ್ತಿ CM ಕೈ ಕೊಡ್ತಾರೆ. ನೋಡಪ್ಪ, ಇದನ್ನು ಯಾವುದೇ ಕಾರಣದಿಂದ ನೀನು ಅದನ್ನು ನೋಡಬಾರ್ದು, ಅದನ್ನು ಬಿಚ್ಚಬಾರ್ದು, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳ್ತಾನೆ. ಆ ಹೇಳ್ತಾನೆ CMನಲ್ಲಿ ಏನೋ ಒಂದು ದೇಹದಲ್ಲಿ ಒಂದು ವಿದ್ಯುತ್ ಸಂಚಾರ ಆದಂಗೆ ಒಂದು ಧೈರ್ಯ ಬಂದ್ಬಿಡ್ತದೆ, ನಾನು ನಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಹೋಗ್ತಾನೆ. ಮುಕ್ಕಾಲು ನದಿ ದಾಟ್ಕೊಂಡು ಹೋಗ್ಬಿಡ್ತಾನೆ, ನಡ್ಕೊಂಡು ಹೋಗ್ಬಿಡ್ತಾನೆ ನೀರಿನಲ್ಲಿ. ಗುರುವಿನ ಮಂತ್ರ ಅಷ್ಟು ಎಫೆಕ್ಟ್ ಆಗ್ತದೆ. ಆಮೇಲೆ ಅವನಿಗೆ ತಡೆಯೋಕ್ಕಾಗೋದಿಲ್ಲ, ಇನ್ನು ಕಾಲು ಭಾಗ ಇದೆ, ಏನು ಈ ARS ಏನೋ ಬರೆದು ಕೊಟ್ಟಿದ್ದಾರೆ, ಏನಿರ್ಬೋದು ಮಹಿಮೆ ಅಂತ ಬಿಚ್ಚೋಕೆ ಶುರು ಮಾಡ್ತಾನೆ. ಯಾವಾಗ ಬಿಚ್ಚಿದ್ದು ನೋಡ್ತಾನೋ ಅದರಲ್ಲಿ ಏನೂ ಇಲ್ಲ, 3 ಅಕ್ಷರಗಳಿದೆ, ನಂಬಿಕೆ ಅಂತ ಒಂದು 3 ಅಕ್ಷರಗಳಿದೆ. ಅಂದರೆ ಗುರುಗಳನ್ನ ಶಿಷ್ಯ ನಂಬಿದ್ರೆ ಎಂತಹ ಒಂದು ಕಾರ್ಯವನ್ನು ಸಹ ಮಾಡ್ಬೋದು ಅಂತ. ಆಮೇಲೆ ಬಿಚ್ಚಿದ ತಕ್ಷಣ ಅವನು ದಡಕ್ಕ ನೀರಿನಲ್ಲಿ ಬಿದ್ದು ಬಿಡ್ತಾನೆ. ಆಮೇಲೆ ನಮ್ಮ CM ಸಾಹೇಬ್ರು ಹೋಗ್ಬಿಟ್ಟು ಏನೋ ಹೇಳ್ಕೊಂಡು ಬಂದು ದಡ ಸೇರಿಸ್ತಾರೆ. ಆದ್ದರಿಂದ ಒಂದು ಗುರಿ ಸಾಧನೆ ಬೇಕಾದರೆ ಗುರುಗಳ ಒಂದು ಮಹತ್ವ ಏನಿದೆ ಅಂದ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನೀವೆಲ್ಲ ಇವಾಗ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಬಂದಿದ್ದೀರಾ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಮಕ್ಕಳಾಗಲಿ ಇಲ್ಲ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕತೆ ಕೇಳಿದ್ರೆ ಎಲ್ಲ ವಿದ್ಯಾವಂತರಾಗಿದ್ದಾರೆ, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MBA ಏನೇನೋ ಮಾಡಿದ್ದಾರೆ, ಸಂತೋಷ. ಯಾಕೆಂದರೆ ನಿಮಗೆ ಆಗಿನ ಕಾಲದಲ್ಲಿ ಒಂದು SLC ಮಾಡಿರೋದ್ರಿಂದ ದೊಡ್ಡದಾಗಿತ್ತು. 93-94 ಒಂದು ಆಸ್ಪಾಸ್ನಲ್ಲಿ ಏನಪ್ಪ ಒಂದು ಹೆಣ್ಮಕ್ಳಾಗಲಿ ಒಂದು SLC ಪಾಸ್ ಆಗಿದ್ದಾನಂದರೆ ನೋಡಪ್ಪ ಯಾರೋ ಬರ್ತಾರೆ ನೋಡೋಣ, ಏನಪ್ಪ ಓದಿದ್ದಾರೆ ಅಂದರೆ SLC. ಇವಾಗ ಒಂದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಸಮಾನ ಆವಾಗ. ಆದ್ದರಿಂದ ನೀವು ಅಷ್ಟೇ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಒಳ್ಳೆ ಒಂದು ಅಭ್ಯಾಸಗಳನ್ನು ಕಲಿಸಿ, ಗುರು ಹಿರಿಯರ ಒಂದು ಶ್ರದ್ಧೆ ಹೇಗಿರಬೇಕು ಅಂತ ನೀತಿ ಪಾಠಗಳನ್ನು ಸ್ವಲ್ಪ ಹೇಳಿಬಿಟ್ಟು, ಮತ್ತು ಈ ದಿನ ನಿಮ್ಮನ್ನು ನೋಡಿದ ತಕ್ಷಣ ಇನ್ನೊಂದೇನಪ್ಪ ಅಂದರೆ, ಏನೋ 30 ವರ್ಷಗಳ ಕಾಲ ಅಷ್ಟು ಶ್ರಮಿಸಲ್ಲ. ಸ್ಕೂಲ್ನಲ್ಲಿ ನೋಡಿದ್ದ ಹೆಣ್ಮಕ್ಳನ್ನ, ಗಂಡು ಮಕ್ಕಳನ್ನಾಗಲಿ ಹೆಣ್ಮಕ್ಳನ್ನಾಗಲಿ ಸಡನ್ನಾಗಿ ನೋಡಿದ್ರೆ ಅಷ್ಟು ಒಂದು ನಾವು ಈ ಜನ್ಮದಲ್ಲಿದ್ದೀವೋ ಇಲ್ಲ ಇನ್ನೊಂದು ಜನ್ಮ ಪುನರಾವರ್ತನೆ ಆಗಿದ್ದೀವೋ ಅಂತ ಅನ್ನಿಸ್ತದೆ, ನಿಜವಾಗಿ ಅನ್ನಿಸ್ತದೆ. ಏನೇ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯ ದಾರಿನಲ್ಲಿ ಹೋಗಲಿ. ನಮ್ಮ ಶಿಷ್ಯರು ಇದು ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ ನಮ್ಮ ಕಣ್ಣು ಮುಂದೆ, ಅದೇ ನಮ್ಮ ಸಂತೋಷ ಅಂತ ಹೇಳ್ತಾ ಈ ಕೆಲವಾರು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇದೆ, ಆದರೆ ನಾನು ಏನು ಕಥೆಗಳು ಅವು ಇವೆಲ್ಲನೂ ಹೇಳ್ಕೊಂಡು ಕುತ್ಕೊಳ್ಳಲ್ಲ. ಯಾಕೆಂದರೆ ಇವರೆಲ್ಲನೂ ಉದ್ದಕ್ಕೂ
ಇರಲಿ ಉದ್ದಕ್ಕೂ ನಿಮಗೆ ನೀವು ಬದುಕೋ ರೀತಿ ಬದುಕೋ ನೀತಿ ಎಲ್ಲ ಹೇಳಿದ್ದಾರೆ. ಯಾವ ರೀತಿ ಬದುಕಬೇಕು, ಯಾವ ರೀತಿ ನಿಂತ್ಕೋಬೇಕು, ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ. ಸೊ ನಾನು ನಿಮಗೇನು ಹೇಳಬೇಕಾದ್ದೇನಿಲ್ಲ. ಆದರೆ ನೀವು ಬೆಳಗ್ಗೆಯಿಂದ 2 ಕೆಲಸ ಮಾಡಿದ್ರಿ, ನೋಡಿಕೊಂಡೇ ಇದ್ದೆ. ಯಾಕೆಂದರೆ ವಿಘ್ನೇಶ್ವರನ ಮೇಲೆ ನಿಮಗೆ ಬಹಳ ಆಸಕ್ತಿ ಅಂತ ಗೊತ್ತಾಯ್ತು ನನಗೆ. ಹೌದು ತಾನೆ? ಆಸಕ್ತಿ ಇದೆಯಾ? ಇದೆ. ಅದಕ್ಕೋಸ್ಕರನೇ ಅವ್ರ ಬಗ್ಗೆ ನಿಮಗೆ ನಿಮ್ಮ ಮನೆಯಲ್ಲೇ ನೀವು ಮಾಡೋ ಕೆಲಸಗಳನ್ನೇ ನಿಮಗೆ ಹೇಳ್ತೀನಿ. ನೀವು ಒಂದು ಸಗಣಿ ಇದರಲ್ಲಿ ಒಂದೇ ಒಂದು ಎಸಳು ಗೆರಕೆ ಹುಲ್ಲು ಇಡ್ತೀರಿ. ಯಾವತ್ತು ಇಡ್ತೀರಿ? ಹಬ್ಬಗಳ ದಿನ. ಹಬ್ಬಗಳು ಮಾಡ್ತೀರಾ? ಹೋಗ್ಲೇ ಹಬ್ಬಗಳ ದಿನ ಇಡ್ತೀರಿ. ಯಾಕೆ ಇಡ್ತೀರಿ? ಎಲ್ಲಿ ಇವಾಗ ನೋಡಿ, ಇವಾಗ ಪ್ರಶ್ನೆ ಬರ್ತದೆ. ಇವಾಗ ಯಾಕೆ ಇಡ್ತೀರಿ? ಅದು ನೀವಿಡೋದು ಇದು ವಿಘ್ನೇಶ್ವರನ ಜ್ಞಾಪಕಾರ್ಥವಾಗಿ. ಅದು ಹಿಡ್ದೇ ಇದ್ದರೆ ನಿಮ್ಮ ಪೂಜೆ ನಡೆಯಲ್ಲ. ನಡೀತದಾ? ಇಲ್ಲ. ನಿಮ್ಮ ಪೂಜೆ ನಡೆಯಲ್ಲ. ಆವಾಗ ನೀವು ಆ ಸಗಣಿನಲ್ಲಿ ಒಂದೇ ಒಂದು ಮೊಳಕೆ ಆ ಗೆರಕೆ ಹುಲ್ಲಿಟ್ಟು ಅಲ್ಲಿ ಇಡ್ತೀರಿ. ಆದರೆ ಆ ಗೆರಕೆ ಹುಲ್ಲಿನ ಒಂದು ಶಕ್ತಿ ಎಷ್ಟಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನೀವೇನು ಇಡ್ತೀರಿ, ಒಪ್ಕೊಳ್ತೀನಿ. ಆದರೆ ಅದರ ಶಕ್ತಿ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕು ಫಸ್ಟು. ಒಬ್ಬ ಋಷಿ ಈ ವಿಘ್ನೇಶ್ವರನಿಗೆ ಈ ಗೆರಕೆ ಹುಲ್ಲನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಂತೆ. ಯಾರು? ಒಬ್ಬ ಋಷಿ ಪೂಜೆ ಮಾಡ್ತಾ ಇದ್ದಂತೆ. ಆತನ ಪತ್ನಿ ನಾನು ದೇವಲೋಕಕ್ಕೆ ಹೋಗ್ಬೇಕು ಅಂತ ಕೇಳಿದಂತೆ. ಆಕೆ ಭಾಳ ಇಷ್ಟ. ಯಾಕೆಂದರೆ ಪತಿವ್ರತೆಯಾಗಿರ್ತಕ್ಕಂಥವಳು ನಾನು ದೇವಲೋಕಕ್ಕೆ ಹೋಗಿ ಬರಬೇಕು, ದೇವಲೋಕ ನೋಡಬೇಕು ಅಂತ ಒಂದು ಆಸೆ ಪಟ್ಲು. ಆಗ ಋಷಿ ಏನು ಮಾಡ್ದ, ನಾನೇನು ಮಾಡೋಕ್ಕೆ ಈ ಸಮಯಕ್ಕೆ ಆಗುತ್ತಾ ಇಲ್ಲ, ಒಂದು ಕೆಲಸ ಮಾಡು, ನಿನಗೆ ಒಂದೇ ಒಂದು ಗೆರಕೆ ಹುಲ್ಲು ಕೊಡ್ತೀನಿ, ಇದನ್ನು ತಗೊಂಡು ದೇವಲೋಕಕ್ಕೆ ಹೋಗು, ನಿನ್ನ ಕೆಲಸ ಕಾರ್ಯ ನಡೀತದೆ ಅಂತ ಹೇಳ್ದ. ಆಗ ಋಷಿ ಏನು ಮಾಡ್ದ, ಆ ಒಂದು ಗೆರಕೆ ಹುಲ್ಲನ್ನು ಆಕೆ ಕೈಯಲ್ಲಿ ಕೊಟ್ಟು ದೇವಲೋಕಕ್ಕೆ ಕಳಿಸ್ದ. ಹೀಗೆ ದೇವಲೋಕಕ್ಕೆ ಹೋದ್ಲು. ದೇವಲೋಕಕ್ಕೆ ಹೋದರೆ ದೇವಲೋಕಕ್ಕೆ ಹೋಗಿದ ತಕ್ಷಣ ದೇವೇಂದ್ರನಿಗೆ ಏನೋ ಒಂಥರ ವಿಚಿತ್ರ ಕಂಡು ಬಂತಂತೆ. ಈಕೆಯಲ್ಲಿ ಗಂಡ್ಮಕ್ಳು ಕೇಳಬೇಕು, ಹೆಣ್ಮಕ್ಳು ಕೇಳಬೇಕು. ಸೊ ಇದರಲ್ಲಿ ಏನೋ ಒಂದು ವಿಚಿತ್ರ ಕಂಡು ಬರ್ತಾ ಇದೆ, ಏನಿದು ಅಂತ ಹೇಳ್ಬಿಟ್ಟು ದೇವೇಂದ್ರ ಕೇಳ್ತೀನಂತೆ. ಆವಾಗ ಎತ್ತಿಬಿಟ್ಟು ಆ ಗೆರಕೆ ಹುಲ್ಲು ಎತ್ತಿದ್ದು ದೇವೇಂದ್ರನ ಕೈಯಲ್ಲಿ ಕೊಟ್ಟನಂತೆ. ಇದರ ತೂಕದಷ್ಟು, ಈ ಗೆರಕೆ ಹುಲ್ಲು ಇದೆಯಲ್ಲ, ಇದರ ತೂಕದಷ್ಟು ನೀನು ಒಡವೆ ವಸ್ತುಗಳನ್ನು ನನಗೆ ಕೊಡಬೇಕು ಅಂತ ದೇವೇಂದ್ರನಿಗೆ ಹೇಳಿದ್ಲಂತೆ. ಆಕೆ ಎಷ್ಟು ಬುದ್ಧಿಶಾಲಿ, ಆಕೆ ಎಷ್ಟು ಬುದ್ಧಿಶಾಲಿ, ಎಷ್ಟು ಒಂದು ಇದಿತ್ತು ಆಕೆಯಲ್ಲಿ ಮಹಿಮೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಬೇಕು. ಆವಾಗ ದೇವೇಂದ್ರ ಹೇಳಿದಂತೆ, ಆಯ್ತಮ್ಮ, ಗೆರಕೆ ಹುಲ್ಲು ತಾನೆ, ಆಫ್ಟರ್ ಆಲ್ ಗೆರಕೆ ಹುಲ್ಲು ಏನಿದೆ ಅದರಲ್ಲಿ? ಏನಿಲ್ಲ, ಕೊಡು, ನಿನ್ಗೆ ಎಷ್ಟು ಬೇಕಷ್ಟು ತುಂಬಿಕೊಡ್ತೀನಿ ಅಂದಂತೆ. ಯಾಕೆಂದರೆ ದೇವಲೋಕ ಅಲ್ವಾ, ಬೇಕಾದಷ್ಟು ಸಿಗ್ತದೆ, ಬೇಕಾದಷ್ಟಿದೆ. ಗೆರಕೆ ಹುಲ್ಲು ತಗೊಂಡಂತೆ ಒಂದು ಕಡೆ ತಕ್ಕಡಿ ಹಾಕ್ಬಿಟ್ಟು ತಕ್ಕಡಿನಲ್ಲಿಟ್ಟನಂತೆ, ಇನ್ನೊಂದು ಕಡೆ ಒಡವೆ ವಸ್ತುಗಳು ಎಲ್ಲದ್ದು ಏನೇನು ಇದೆಯೋ ಅಲ್ಲೆಲ್ಲ ತಂದು ಇನ್ನೊಂದು ತಕ್ಕಡಿನಲ್ಲಿ ಇಟ್ಟನಂತೆ. ಗೆರಕೆ ಹುಲ್ಲು ಮಾತ್ರ ಕದಲೇ ಇಲ್ಲ. ಯಾಕೆ ಕದಲಿಲ್ಲ? ಅದೇನು ಗೆರಕೆ ಹುಲ್ಲು ಅದೇನು ತೂಕ ಇದೆಯಾ? ನೀವು ಮಸ್ತಾಗಿ ಎತ್ಕೊಂಡು ಓಡಾಡ್ತೀರಲ್ಲ. ಆವಾಗ ಹೇಳಿದಂತೆ ಗೆರಕೆ ಹುಲ್ಲು ಯಾಕೆ, ಏನಿದೆ ಇದರಲ್ಲಿ ಇಷ್ಟೊಂದು ತೂಕ ಕಮ್ಮಿ, ಇಷ್ಟೊಂದು ತೂಕದಲ್ಲಿ ಇಷ್ಟು ಒಡವೆ ವಸ್ತುಗಳು ಅಂತ ಹೇಳ್ಬಿಟ್ಟು ಕಡೆಗೆ ತನ್ನ ಕಿರೀಟನೂ ತೆಗೆದುಹಾಕಿದ್ದಂತೆ. ಆಗಿಲ್ಲ. ಕಡೆಗೆ ಏನು ಮಾಡಿದ್ಲು, ಈ ಅಮ್ಮನ ಆಕೆಯ ಒಂದು ಇದನ್ನು ಕ್ಷಮಾಪಣೆ ಕೇಳಿ
ಆ ಋಷಿ ಹತ್ರಕ್ಕೆ ಬಂದಂತೆ ನೇರವಾಗಿ ದೇವೇಂದ್ರ ಋಷಿ ಹತ್ರಕ್ಕೆ ಬಂದು, ನೋಡಿ ಸ್ವಾಮಿ, ಈ ಥರ ನಿಮ್ಮ ಹೆಂಗಸರು ಈ ಥರ ತಗೊಂಬಂದರು, ಆ ಗೆರ್ಕೆ ಹುಲ್ಲು ತೂಕ ನನ್ನ ಕೈಲಿ ಕೊಡೋಕ್ಕಾಗಿಲ್ಲ, ಏನು ಮಾಡೋದು ಅಂತ. ಆಗ ಹೇಳಿದಂತೆ, ನೀನು ಆ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ವಿಘ್ನೇಶ್ವರನನ್ನು ಒಂದು ಸಲ ನೋಡು, ಆ ಕಡೆ ಆ ಗೆರ್ಕೆ ಹುಲ್ಲು ಯಾರ್ದು ಎಲ್ಲಿಂದ ಬಂತು ಅಂತ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿದಂತೆ. ಆಗ ದೇವೇಂದ್ರನಿಗೆ ಇಷ್ಟು ಮಹಿಮೆ ಇದೆಯಾ ಇದರಲ್ಲಿ ಅಂತಂದಂತೆ. ಆವಾಗ ಹಾಕಿ ಅದನ್ನು ತಿರ್ಗಾ ಮತ್ತೆ ತೂಕ ಹಾಕಿ ತಿರ್ಗಾ ಅದ್ರ ತುಂಬ ಎಷ್ಟು ಬೇಕೋ ಅಷ್ಟು ತೂಕ ಹಾಕಿದಂತೆ. ಬೇಕಾದಷ್ಟು ಒಡವೆ ವಸ್ತುಗಳು, ಚಿನ್ನ, ಆಭರಣಗಳು ಎಲ್ಲ ಏನೇನು ಬೇಕೋ ಎಲ್ಲ ಬಂತಂತೆ. ಅಷ್ಟು ನೋಡಿ, ಒಂದು ಕೇವಲ ನಾವೊಂದು ಗೆರ್ಕೆ ಹುಲ್ಲು ಅಂತ ನಾವು ಕೇರ್ಲೆಸ್ ಮಾಡ್ತೀವಿ, ಆದರೆ ಆ ಗೆರ್ಕೆ ಹುಲ್ಲಿನ ಆತನ ಒಂದು ಮಹಿಮೆ, ಆ ಒಂದು ಯಾರೋ ಆ ವಿಘ್ನೇಶ್ವರನ ಒಂದು ಮಹಿಮೆ ಎಂಥದ್ದು ಅನ್ನೋದು ಆ ಸ್ವಾಮೀಜಿ ತನ್ನ ಹೆಂಡತಿಗೆ ತೋರಿಸ್ಕೊಟ್ಟ. ಆವಾಗ ಮನೆ ತುಂಬ ರಾಶಿಯಾಗಿ ಬಿದ್ದಿತ್ತಂತೆ ಒಡವೆಗಳು. ದೇವೇಂದ್ರ ಅದನ್ನು ಒಪ್ಕೊಂಡು ಕಡೆಗೆ ತನ್ನ ದೇವಲೋಕಕ್ಕೆ ಹೋದನಂತೆ. ಈ ರೀತಿ ವ್ಯವಹಾರಗಳು ಏನೇನೋ ನಡೀತಾ ಇರ್ತವೆ. ಎಲ್ಲ ಆ ಗೆರ್ಕೆ ಹುಲ್ಲಿನಲ್ಲಿ ನೀವು ಮನೆಯಲ್ಲಿ ಎಷ್ಟೋ ಸಲ ಪೂಜೆ ಮಾಡ್ತೀರಿ, ಇದು ಇಡ್ತೀರಿ. ಅದು ಹಿಡ್ದಾದ್ರೆ ನಿಮ್ಮ ಪೂಜೆನೂ ನಡೆಯಲ್ಲ, ನಿಮ್ಮ ಹಬ್ಬನೂ ಆಗಲ್ಲ. ಅದು ಗಣೇಶನ ಒಂದು ಪರವಾಗಿ ಕೆಲವ್ರ ಮನೆಯಲ್ಲಿ ಗಣೇಶನ ಇರ್ತಾನೆ, ಕೆಲವ್ರ ಮನೆಯಲ್ಲಿ ಗಣೇಶನ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಇರಲಿ. ಸೊ ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಎಷ್ಟು ಒಂದು ಮಹಿಮೆ ಇದೆ ಅನ್ನೋದನ್ನು ನಿಮಗೆ ಯಾಕಂದರೆ ಹೆಂಗಸರು ನೀವು ಯಾವಾಗಲೂ ಹಬ್ಬಗಳು ಮಾಡೋರು ಎಲ್ಲ ಇದು ಮಾಡ್ತಕ್ಕಂಥದ್ದು, ಅದರಲ್ಲಿ ಏನು ಮಹಿಮೆ ಇದೆ ಅನ್ನೋದನ್ನು ಒಂದು ಸಿಂಪಲಾಗಿ ನಾನು ಹೇಳಿದೆ. ಸೊ ಅದರಲ್ಲಿ ತಪ್ಪಿದೆಯೋ ರುಚಿ ಇದಿದೆಯೋ ನನಗೆ ಗೊತ್ತಿಲ್ಲ, ಅದನ್ನು ನೀವೇ ಎಲ್ಲ ತಿಳ್ಕೊಂಡು ನೀವೇ ಇದು ಮಾಡ್ಕೋಬೇಕು ಅಷ್ಟೇ. ಅವರೆಲ್ಲ ಇದ್ದಾರಲ್ಲ, ಅದು ಭಾಳ ಜನ ಹೋಗ್ಬಿಟ್ಟಿದಾರನ್ನೋ ಗೊತ್ತಿಲ್ಲ. ಯಾಕೆ ಕಡೆ ಭಾಷಣ ಮಾಡೋದು ಭಾಳ ಕಷ್ಟ. ಆತ್ಮೀಯ ಸ್ನೇಹಿತರೇ ಮತ್ತು ಬಂಧುಗಳೇ, ಯು ಆರ್ ನಾಟ್ ಮೈ ಸ್ಟೂಡೆಂಟ್ಸ್ ನಾವು. ಆಲ್ರೆಡಿ ದ ಸ್ಟೂಡೆಂಟ್ ಇಯರ್ ಹ್ಯಾಸ್ ಗಾನ್ ಇನ್ 1993-94. ಯು ಆರ್ ಮೈ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ನನ್ನ ಬಂಧುಗಳು ಮತ್ತು ನನ್ನ ಸ್ನೇಹಿತರಾಗಿದ್ದೀರಿ. ಮತ್ತು ಇವರು ನನ್ನ ಫ್ರೆಂಡ್ಸೇ. ಭಾಳ ಸಂತೋಷ. ನಾನು ಭಾಳ ಯೋಚನೆ ಮಾಡ್ತಾ ಇದ್ದೆ. ನನಗೆ 3 ಸಲ ಅನೇಕ ಸಲ ಸನ್ಮಾನಗಳಾಗಿದೆ, ಪ್ರಶ್ನೆ ಬೇರೆ, ಮಾನ ಮರ್ಯಾದೆಗಳೆಲ್ಲ ಕಳೆದಿದ್ದಾರೆ. ಅದರಲ್ಲಿ ಸನ್ಮಾನಗಳಾಗಿರೋದು ನ್ಯಾಯವಾಗಿ ಆಗಿರೋದು ಒಂದು 10-20 ಆಗಿದೆ. ಅದರಲ್ಲಿ 3 ಸನ್ಮಾನಗಳು ಮಾತ್ರ ನನಗೆ ಭಾಳ ಜ್ಞಾಪಕ ಇದೆ. ಆ ಸನ್ಮಾನ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನೆಂದೂ ಮರೆಯೋದಿಲ್ಲ. ಮೊದಲನೇದಾಗಿ ಒಂದು ಕಾಲೇಜಿಗೆ ನನ್ನನ್ನು ಇನ್ವೈಟ್ ಮಾಡಿದ್ರು. ಆ ಕಾಲೇಜಿಗೆ ಹೋದಾಗ ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಕಾಲೇಜು. ನನ್ನ ಶೂನನ್ನು ಅಲ್ಲೇ ತೆಗೆಸಿಬಿಟ್ರು ಅವರು. ಅಲ್ಲಿಂದನೇ ಬರಿಕಾಲ್ನಲ್ಲಿ ಹೋದೆ ನಾನು. ಓಲಗದ ಸಮೇತ ಕರ್ಕೊಂಡೋಗಿ ಕಾಲೇಜು ನನಗೆ ಯಾರೋ ಗೊತ್ತಿಲ್ಲ, ಆ ಪ್ರಿನ್ಸಿಪಾಲ್ ಒಬ್ಬ ಗೊತ್ತಿತ್ತು ನನಗಷ್ಟೇ. ಮಿಕ್ಕಿದವರೆಲ್ಲ ಪಾದಗಳನ್ನು ತೊಳೆದು ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಒಳಗಡೆ ಕರ್ಕೊಂಡೋಗಿ ನನ್ನನ್ನು ಕುಂಡ್ರಿಸಿದ್ದಾರೆ ಅಂತಂದರೆ ನಾನೆಷ್ಟು ದೊಡ್ಡ ವ್ಯಕ್ತಿ ಆಗಿರ್ಬೋದು ಯೋಚನೆ ಮಾಡಿ. ನಾನು ಯೋಚನೆ ಮಾಡಿದೆ, ಐ ಆಮ್ ನಾಟ್ ದಿ ಗ್ರೇಟ್ ಪರ್ಸನ್, ಯು ಆರ್ ದಿ ಗ್ರೇಟ್ ಪರ್ಸನ್. ಇವತ್ತಿನ ದಿವಸ ಸುಮಾರು ನಮ್ಮ 15-20 ಜನ ಶಿಕ್ಷಕರಿಗೆ ಈ ಒಂದು 60-70 ಜನ, 93-94ನೇ ಸಾಲ 120 ಜನ ಇದ್ದರು. ಅದರಲ್ಲಿ 60-70 ಜನ ಬಂದಿದ್ದೀರಿ, ಅಥವಾ ಈಗ ಕೆಲವರು ಬಂದಿರ್ಬೋದು. ಇಷ್ಟು ಜನ ನಮಗೆ ಪಾದಪೂಜೆಗಳನ್ನು ಮಾಡಿ ಈ ಒಂದು ಸಂಸ್ಕಾರವನ್ನು ಕಲ್ತಿದ್ದಾರಲ್ಲ, ರಿಯಲಿ ಯು ಆರ್ ದಿ ಗ್ರೇಟ್ ಪೀಪಲ್ ಆಫ್ ದಿಸ್ ಕಂಟ್ರಿ. ಭಗವಂತ ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ಸ್ನೇಹಿತರ ಒಂದು ಮಾತನ್ನು ಹೇಳ್ತಾರೆ, ಹುಟ್ಟಿದ ನಂತರ ಮಕ್ಕಳಿಗೆ ಯಾರಾದರೂ ಮನೆಗಳಿಗೆ ಹೋದ್ರೆ ಹಣ್ಣು ಕೊಡ್ತಾರೆ, ಏನಾದರೂ ಹಣ್ಣು ತಗೊಬಂದು ಕೊಡ್ತಾರೆ. ದೊಡ್ಡವರಾದಮೇಲೆ ಹೆಣ್ಣು ಕೊಡ್ತಾರೆ, ಇಲ್ಲ ಗಂಡು ಕೊಡ್ತಾರೆ. ಸತ್ತಾಗ ಮಣ್ಣು ಕೊಡ್ತಾರೆ. ಹೌದಾ ಇಲ್ವಾ? ಇಷ್ಟೇ ಜೀವನ, ಬೇರೆ ಏನೂ ಇಲ್ಲ. ದಟ್ ಈಸ್ ಲೈಫ್, ದಟ್ ಈಸ್ ಲೈಫ್. ಹಣ್ಣು ಕೊಡ್ತಾರೆ, ಹೆಣ್ಣು ಅಥವಾ ಗಂಡು ಕೊಡ್ತಾರೆ, ಮತ್ತು ಮಣ್ಣು ಕೊಡ್ತಾರೆ ಲಾಸ್ಟ್ನಲ್ಲಿ. ದಟ್ ಈಸ್ ಲೈಫ್. ಸತ್ತಾಗ ಹೂವನ್ನು ಹಾಕ್ತಾರೆ, ಆ ಲಾರಿನಲ್ಲಿ ತಗೊಂಡೋಗಿ ಹೂವನ್ನು ಮಶಾಣದಲ್ಲಿ ಗುಣಿ ಮೇಲೆ ಹಾಕ್ತಾರೆ. ಬದುಕಿರೋವಾಗ ಯಾರು ಹೂವನ್ನು ಸ್ವೀಕರಿಸ್ತಾರೋ ದಟ್ ಪರ್ಸನ್ ಇಸ್ ದಿ ಗ್ರೇಟೆಸ್ಟ್ ಪರ್ಸನ್ ಇನ್ ದಿ ಕಂಟ್ರಿ. ಅಂತ ಪುಣ್ಯಾತ್ಮರು ಇವರೆಲ್ಲ ಕೂಡ.
ನಾನು ಕೂಡ ಅದರಲ್ಲಿ ಸೇರ್ಕೊಂಡಿದ್ದೇನೆ, ನೀವು ಅದರಲ್ಲಿ ಸೇರ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮಲ್ಲಿ ಸ್ವಲ್ಪ ಯಾಕೋ ಏನೋ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಬುದ್ಧಿಗಳಿದೆ. ಅಹಂಕಾರ ಇದೆ, ದುರಹಂಕಾರ ಇದೆ. ನಾನೇ ಏನು ಅನ್ಕೊಂಡವನೇನು ಅಂತೇಳಿ, ಇನ್ನೊಬ್ಬ ನಾನು ದೊಡ್ಡ ಸಾಹುಕಾರ ಅಂತಾನೆ, ಇನ್ನೊಬ್ಬ ನಾನು ಮಹಾ ಮೇಧಾವಿ ಅಂತಾನೆ, ನನ್ನೊಬ್ಬ ಡಾಕ್ಟರ್ ಅಂತಾನೆ, ಒಬ್ಬ ಇಂಜಿನಿಯರ್ ಅಂತಾನೆ, ಏನೇನೋ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ದುರಹಂಕಾರವನ್ನು ಯಾವಾಗ ನಾವು ಬಿಡ್ತೀವೋ ಜೀವನದಲ್ಲಿ ಕೂಡ ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೇವೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ. ಸ್ನೇಹಿತರೆ, ಅದಕ್ಕೊಂದು ಸಣ್ಣ ಕಥೆಯನ್ನು ಕೂಡ ಹೇಳ್ತೀನಿ ಕೇಳಿ. ಕಾಳಿದಾಸ ಅನ್ನೋ ಒಬ್ಬ ಮಹಾಕವಿ ಇದ್ದ. ಒಬ್ಬ ಕುರುಬ ಅವನ ನಾಲಿಗೆಯ ಮೇಲೆ ಕಾಳಿಕಾ ದೇವಿ ಓಂ ಅಂತ ಬರೆದ ಮೇಲೆ ಅವನೊಬ್ಬ ದೊಡ್ಡ ಮಹಾಮಂತ್ರಿಯಾದ. ಭೋಜರಾಜರ ಆಸ್ಥಾನದಲ್ಲಿ ಸೇರಿಕೊಂಡ. ಭೋಜರಾಜನನ್ನು ಮಿತ್ರ 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 ಅಂದ್ಕೊಂಡು ಇಬ್ಬರು ಕೂಡ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇರ್ತಾಯಿದ್ರು. ಕಾಳಿದಾಸನಿಗೆ ಗರ್ವ ಬಂದ್ಬಿಡ್ತಂತೆ ಒಂದು ಸಲ. ನನ್ನಂಥ ಬುದ್ಧಿವಂತನಿಲ್ಲ, ನನ್ನಂಥ ಮೇಧಾವಿ ಇಲ್ಲ, ನನ್ನಂಥ ಪಂಡಿತನೇ ಇಲ್ಲ, ಇವನೇ ಇವನು ಮಹಾ. ಭೋಜರಾಜನಿಗೆ ಏನು ಗೊತ್ತು, ನಾನು ಹೇಳಿದ್ದೇನೆ ಅವನು ಕೇಳಬೇಕು ಅಂತೇಳಿ ಗರ್ವ ಬಂದ್ಬಿಡ್ತಂತೆ. ಭೋಜರಾಜ ಏನಾದರೂ ಹೇಳಿದರೆ, ಸ್ವಲ್ಪ ಇರಿ ಸ್ವಾಮಿ ಮಹಾರಾಜರೇ, ನಾನು ನೋಡ್ತೀನಿ ಅಂತೇಳಿ ಈ ಥರ ಉತ್ತರಗಳು, ಉಡಾಪೆ ಉತ್ತರಗಳು ಕೊಡ್ತಾ ಇದ್ದಂತೆ. ಒಂದ್ಸಲ ಭೋಜರಾಜ ಏನು ಮಾಡ್ದ, ಸರಸ್ವತಿ ದೇವಿ ಹತ್ರ ಹೋದ್ನಂತೆ. ಅಮ್ಮ ಏನು ಮಾಡೋದು, ಯಾವನ್ನ ಮೂರ್ಖನ್ ತಗೊಂಬಂದು ನಾನು ಮಹಾಮಂತ್ರಿ ಮಾಡಿಬಿಟ್ಟೆ, ಈಗ ಅವನು ನನ್ನ ಮಾತೇ ಕೇಳ್ತಾ ಇಲ್ಲ ಅಂದಂತೆ. ನೀನು ಯೋಚನೆ ಮಾಡಬೇಡ, ಸ್ವಲ್ಪ ಇರು ಅಂತ ಹೇಳ್ಬಿಟ್ಟು ಆಕೆ ವೇಷ ಮರೆಸ್ಕೊಂಡು ಹೋಗಿ ನಮ್ಮೂರ ಹತ್ರ ಬಾವಿನಲ್ಲಿ ನೀರು ಸತ್ಕೊಂಡು ನಿಂತ್ಕೊಂಡಿದ್ದಂತೆ. ಕಾಳಿದಾಸ ಆ ಕಡೆಯಿಂದ ಬರ್ತಾ ಇದ್ದಂತೆ. ಅಮ್ಮ ಬಾಯಾರಿಕೆ ಆಗುತ್ತೋ, ಸ್ವಲ್ಪ ನೀರು ಕೊಡು ಅಂತ ಕೇಳಿದ್ನಂತೆ. ನೀರು ಕೊಡ್ತೀನಿ, ನೀನು ಯಾರು ಅಂತ ಹೇಳಬೇಕು ಅಂದಂತೆ. ಅವನು ಏನು ಎಮ್ಮ ನೀರು ಕೇಳಿದ್ರೆ ಯಾರು ಅಂತ ಕೇಳ್ತಾಳಲ್ಲ, ಆಯಿತು, ನಾನೊಬ್ಬ ಅತಿಥಿ, ನಾನೊಬ್ಬ ಪಯಣಿಗ, ಐ ಆಮ್ ಎ ಟ್ರಾವೆಲರ್ ಅನ್ನಂತೆ. ಪಯಣಿಗ ಇಲ್ಲ ಇಲ್ಲ ಇಲ್ಲ, ಈ ಪ್ರಪಂಚದಲ್ಲಿ ಇಬ್ಬರೇ ಪ್ರಯಾಣಿಗರು, ಯಾರು ಗೊತ್ತಾ? ಒಂದು ಸೂರ್ಯ ಮತ್ತೊಬ್ಬ ಚಂದ್ರ. 24/7 ಪ್ರಯಾಣ ಮಾಡುವಂಥವ್ರು ಅವರಿಬ್ಬರೇ. ನೀನು ಮಳೆ ಬಂದರೆ ಮರದ ಕೆಳಗಡೆ ಹೋಗ್ತೀಯ, ಮನೆಗೆ ಹೋಗ್ತೀಯ, ರಾತ್ರಿ ಹೊತ್ತು ಮನೆಗೆ ಹೋಗಿ ಮಲ್ಕೊಳ್ತೀಯ, ನೀನು ಪಯಣಿಗನಲ್ಲ. ಮತ್ತೆ ಯಾರು ನೀನು? ನಾನೊಬ್ಬ ಈ ದೇಶಕ್ಕೆ ಅತಿಥಿ ಅನ್ನಂತೆ. ಐ ಆಮ್ ಎ ಗೆಸ್ಟ್ ಟು ದಿಸ್ ವರ್ಲ್ಡ್ ಅನ್ನಂತೆ. ನೋ 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 ನೋ, ಯು ಆರ್ ನಾಟ್ ಎ ಗೆಸ್ಟ್. ಇಬ್ಬರೇ ಗೆಸ್ಟ್ಗಳು. ಯಾರು ಗೊತ್ತಾ? ಒಂದು ಹಣ, ಮತ್ತೊಂದು ಯೌವನ. ಹಣ ಬರುತ್ತೆ ಹೋಗುತ್ತೆ, ಅದೊಂದು ಗೆಸ್ಟ್ ಇದ್ದಂಗೆ. ನಾವು ಬಾಲ್ಯಾವಸ್ಥೆನಲ್ಲಿದ್ವಿ, ಯೌವನಾವಸ್ಥೆಗೆ ಬಂದಿದ್ದೀರಿ, ಈಗ ಮುದುಕರಾಗಿದ್ದೇವೆ, ಮತ್ತು ಎಲ್ಲಿಗೋ ಹೋಗ್ತೀವಿ ನಾವೆಲ್ಲ. ದಿಸ್ ಈಸ್ ಎ ಗೆಸ್ಟ್ ಟು ದಿಸ್ ವರ್ಲ್ಡ್. ಮತ್ತು ಯಾರು ನೀನು? ಐ ಆಮ್ ಎ ಸ್ಟಬರ್ ಅನ್ನಂತೆ. ನಾನೊಬ್ಬ ಹಠವಾದಿ ಅನ್ನಂತೆ. ಇಲ್ಲ 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 ಇಲ್ಲ, ಹಠವಾದಿಗಳು ಇಬ್ಬರೇ ಪ್ರಪಂಚದಲ್ಲಿ. ಯಾರು ಗೊತ್ತಾ? ಒಂದು ಕೂದಲು ಮತ್ತೊಂದು ಉಗುರು. ಕತ್ತರದಷ್ಟು ಬೆಳಿತಾನೆ ಇರ್ತದೆ ಕೂದಲು, ಕತ್ತರದಷ್ಟು ಬೆಳಿತಾನೆ ಇರ್ತದೆ ಉಗುರು. ಇವೆರಡೇ ಹಠವಾದಿಗಳೇನು, ಯಾರು ಅಲ್ಲ ಅನ್ನಂತೆ. ಏನಪ್ಪ ಇದು ಒಳ್ಳೆ ಪರಿಸ್ಥಿತಿ ಬಂತಲ್ಲ, ಈ ಅಮ್ಮನಿಗೆ ನೀರು ಕೇಳಿದ್ರೆ ಈ ಪರಿಸ್ಥಿತಿ ಹೇಳ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು, ನಾನೊಬ್ಬ ಸಹನಾಶೀಲ ವ್ಯಕ್ತಿ, ಐ ಆಮ್ ಎ ಟಾಲರೆಂಟ್ ಮ್ಯಾನ್ ಅನ್ನಂತೆ. ಯಾರು ಬಡೀಲಿ, ಯಾರು ಬೈಲಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಕ್ಯಾರೇನೆ ಮಾಡಲ್ಲ ಅನ್ನಂತೆ. ಇಲ್ಲ 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 ಇಲ್ಲ, ಇಬ್ಬರೇ ಸಹನಾಶೀಲ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ. ಯಾರು ಗೊತ್ತಾ? ಒಂದು ಭೂತಾಯಿ ಮತ್ತೊಂದು ಮರ. ಈ ಭೂತಾಯಿ ಮೇಲೆ ನಾವು ಮಾಡಬಾರ್ದಷ್ಟು ನ್ಯೂಸೆನ್ಸು ನಾನ್ ಸೆನ್ಸು ಮಾಡ್ತಾ ಇದ್ದೀವಲ್ಲ, ಎಂದಾದರೂ ಆ ತಾಯಿ ನಮ್ಮನ್ನು ಗೆಟೌಟ್ ಅಂತ ಹೇಳಿದೀಯಾ? ಇಲ್ವಲ್ಲ. ಮರಕ್ಕೆ ಕಲ್ಲಡ್ದಾಗ ಅದು ಕಹಿ ಹಣ್ಣು ಕೊಡ್ತದ, ಸಿಹಿ ಹಣ್ಣು ಮಾತ್ರ ಕೊಡ್ತದೆ. ಅವೆರಡೇ ಸಹನಾಶೀಲ ವ್ಯಕ್ತಿಗಳು ಅನ್ನಂತೆ. ಇವನಿಗೇನು ಮಾಡ್ಲಿಕ್ಕೆ ಆಗಲಿಲ್ಲ, ಈಗ ಯಾರೋ ಮಹಾ ಬುದ್ಧಿವಂತಳಿರಬೇಕು ಅಂತ ಹೇಳ್ಬಿಟ್ಟು, ಸಾರಿ ನಮ್ಮ ಐ ಆಮ್ ಎ ಫೂಲ್ ಅನ್ನಂತೆ, ನಾನೊಬ್ಬ ಮಹಾ ಮೂರ್ಖ ಅನ್ನಂತೆ. ಇಲ್ಲ 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 ಇಲ್ಲ, ಇಬ್ಬರು ಮೂರ್ಖರು ಈ ಪ್ರಪಂಚದಲ್ಲಿ ಇರೋದು. ಯಾರು ಗೊತ್ತಾ? ಒಂದು ತನ್ನ ದೇಶದ ಬಗ್ಗೆ ಏನೂ ಗೊತ್ತಿಲ್ಲದೆ ರಾಜ್ಯಭಾರ ಮಾಡ್ತಾ ಇದ್ದಾನಲ್ಲ ಮಹಾರಾಜ, 26 ಜನನ ಇಟ್ಕೊಂಡು ತನ್ನ ದೇಶದ ಬಗ್ಗೆ ಏನೂ ಗೊತ್ತಿಲ್ಲದೆ ರಾಜ್ಯಭಾರ ಮಾಡ್ತಾ ಇದ್ದಾನಲ್ಲ ರಾಜ, ಅವನೊಬ್ಬ ಮಹಾ ಮೂರ್ಖ. ಅವನನ್ನು ಹೊಗಳ್ತೀರಲ್ಲ ನೀವು, ಬಹುಪರಾಕು ನೀನು ಬಿಟ್ಟರೆ ಇಲ್ಲ ಅಂತೇಳಿ. ನೀನೊಬ್ಬ ಮಹಾಮಂತ್ರಿ, ಒಬ್ಬ ಮೂರ್ಖ, ಇಬ್ಬರು ಮೂರ್ಖರು ಅಂತ ಹೇಳಿದಂತೆ. ಆಗ ಕಾಳಿದಾಸನಿಗೆ ಜ್ಞಾನೋದಯ ಆಯ್ತಂತೆ. ಅಮ್ಮ ತಾಯಿ, ದಯವಿಟ್ಟು ಕ್ಷಮಿಸ್ಬಿಡು, ನೀನು ಯಾರೋ ಬುದ್ಧಿವಂತಳಿದ್ದೀಯ, ದಯವಿಟ್ಟು ನನಗೆ ನೀನು ಯಾರು ಅಂತ ಹೇಳಿದಾಗ ಆ ತಾಯಿ ತನ್ನ ನಿಜರೂಪವನ್ನು ಕೊಟ್ಟು, ಕಾಳಿದಾಸ, ನಾನು ಸರಸ್ವತಿ ದೇವಿ, ನೀನೊಬ್ಬ ಬುದ್ಧಿವಂತ, ನೀನೊಬ್ಬ ಮೇಧಾವಿ, ನೀನೊಬ್ಬ ಮಹಾಮಂತ್ರಿಯೇ ಆಗಿದ್ದೀಯ, ನೀನು ನಿನ್ನ ಬುದ್ಧಿಯನ್ನು ಈ ದೇಶದ ಪ್ರಗತಿಗೆ ಉಪಯೋಗಿಸಪ್ಪ ಅಂತ ಹೇಳಿದಾಗ ಭೋಜರಾಜನನ್ನು ಕರೆಸ್ತಾಳಂತೆ. ಆಗ ಮತ್ತೆ ಈ ಕಾಳಿದಾಸ ಈ ಬಿಕೇಮ್ ಎ ವೆರಿ ಗ್ರೇಟ್ ಮ್ಯಾನ್, ಎ ಗ್ರೇಟ್ ಪೊಯೆಟ್, ಎ ಫಿಲಾಸಫರ್ ಆ್ಯಂಡ್ ಎ ಗೈಡ್ ಟು ದಟ್ ಕಂಟ್ರಿ. ಒಳ್ಳೆಯ ದೇಶವನ್ನು ನಡೆಸ್ಕೊಂಡು ಹೋಗ್ತಾರೆ.
ಆ ರೀತಿಯಲ್ಲಿ ನಾವೆಲ್ಲ ನಮ್ಮ ಅಹಂಕಾರವನ್ನು, ನಮ್ಮ ದುರಹಂಕಾರವನ್ನು, ಹಣ ಇರ್ಬೋದು, ಅಂತಸ್ತಿರ್ಬೋದು, ವಿದ್ಯೆ ಇರ್ಬೋದು, ಏನೇ ಇರ್ಬೋದು, ಪ್ಲೀಸ್ ಲಿವ್ ಆಫ್ ಎವ್ರಿಥಿಂಗ್, ಲಿವ್ ಆಫ್ ಎವ್ರಿಥಿಂಗ್, ಬಿ ಎ ಹ್ಯೂಮನ್ ಬೀಯಿಂಗ್. ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ, ಮಾನವೀಯತೆ. ಟಿ ಎನ್ ಶೇಷನ್ನು ಭಾರತದ ಒಬ್ಬ ಅತ್ಯುತ್ತಮವಾದಂಥ ಚುನಾವಣಾಧಿಕಾರಿ, ಇಡೀ ಪ್ರಪಂಚದಲ್ಲೇ ಚೀಫ್ ಎಲೆಕ್ಷನ್ ಆಫೀಸರ್ ಆಫ್ ದಿಸ್ ಕಂಟ್ರಿ, ಪ್ರಪಂಚದಲ್ಲೇ ಹೆಸರುವಾಸಿ ಪಡೆದಂಥ ಟಿ ಎನ್ ಶೇಷನ್ನು ಇವತ್ತು ಎಲೆಕ್ಷನ್ ಅಂತಂದರೆ ಊರೂರಿನಲ್ಲಿ ಬ್ಯಾನರ್ಗಳು, ಫೋಟೋಗಳು ಮತ್ತು ಏನೇನೋ ಹಾಕಿ ಕುಲಾಕಾರ ಕೆಡಿಸಿ ಎಲ್ಲ ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಟಿ ಎನ್ ಶೇಷನ್ ಇದ್ದಾಗ ಒಂದು ಊರಿಗೆ ಒಬ್ಬ ವ್ಯಕ್ತಿ ಬರ್ತಾ ಇರಲಿಲ್ಲ, ಯಾವಾಗಲೂ ಬಂದು ಓಟ್ ಕೊಡ್ರಪ್ಪ ಅಂದ್ಕೊಂಡು ಹೋಗ್ತಾ ಇದ್ರೆ ಹೊರತು ಬ್ಯಾನರ್ಗಳು ಗೇನುಗಳೇ. ಅಂಥ ವ್ಯಕ್ತಿ ಚುನಾವಣೆಗೆ ನಿಂತ್ಕೊಂಡ್ರು. ರಿಟೈರ್ಡ್ ಆದಮೇಲೆ ಕೇರಳದಲ್ಲಿ ಸೋಲಿಸಿಬಿಟ್ರು, ಅವನನ್ನು ಸೋಲಿಸೇ ಬಿಟ್ಟರು. ಅಂಥ ವ್ಯಕ್ತಿ ರಿಟೈರ್ಡ್ ಆದಮೇಲೆ ತನ್ನ ಹೆಂಡತಿನ ಕರ್ಕೊಂಡು ಕೊಡಗುಗೆ ಹೋದ್ನಂತೆ. ಕೊಡಗುಗೆ ಹೋಗಿ ಕೊಡಗು ಎಲ್ಲ ನೋಡ್ಕೊಂಡು ಬರೋವಾಗ ಭಾಗಮಂಡಲದ ಹತ್ರ ಒಂದು ಗುಬ್ಬಚ್ಚಿ ತನ್ನ ಮರಿಗಳನ್ನು ಇಟ್ಬಿಟ್ಟು ಎಲ್ಲಿಗೋ ಹೋಗಿತ್ತಂತೆ. ಭಾಳ ಚೆನ್ನಾಗಿತ್ತಂತೆ ಗುಬ್ಬಚ್ಚಿ ಗೂಡು. ಅವನ ಹೆಂಡತಿ ಹೇಳ್ತಾಳಂತೆ, ರೀ ಭಾಳ ಚೆನ್ನಾಗಿದ್ದಾರೆ ಗುಬ್ಬಚ್ಚಿ ಗೂಡು, ಇದನ್ನ ಎತ್ಕೊಂಡೋಗಿ ಮನೆಗೆ ಇಟ್ಕೊಳ್ಳೋಣ ಶೋಕೇಶ್ನಲ್ಲಿ ಅನ್ನಂತೆ. ಹೌದಲ್ವಾ, ಭಾಳ ಚೆನ್ನಾಗಿದೆ ಅಂತೇಳಿ ಹಿಂಗೆ ಕೈ ಹಾಕ್ಲಿಕ್ಕೆ ಹೋದ್ನಂತೆ. ಹಳ್ಳ ಇತ್ತಂತೆ, ಆಗ್ಲಿಲ್ವಂತೆ. ಕಡೆಗೆ ಅಲ್ಲಿ ಯಾರೋ ಒಬ್ಬ ಹುಡುಗನ ಕರೆದ್ನಂತೆ, 20 ರೂಪಾಯಿ ಕೊಡ್ತೀನಿ ಕಣಯ್ಯ, ಎತ್ಕೊಡಯ್ಯ ಅನ್ನಂತೆ. ಇಲ್ಲ ಸರ್ ಎತ್ಕೊಡೋಲ್ಲ ಅನ್ನಂತೆ. 50 ರೂಪಾಯಿ ಕೊಡ್ತೀನಿ ಕಣಯ್ಯ, ಎತ್ಕೊಡಯ್ಯ. ಇಲ್ಲ ಸರ್ ಎತ್ಕೊಡೋಲ್ಲ ಅನ್ನಂತೆ. ಯಾಕೆ ಎತ್ಕೊಡೋಲ್ಲ ಅಂತ ಕೇಳಿದ್ನಂತೆ. ಸರ್ ನೀವೇನೋ ದೊಡ್ಡ ಮೇಧಾವಿ ಇರ್ಬೋದು, ದೊಡ್ಡ ಸೆಲೆಕ್ಷನ್ ಆಫೀಸರ್ ಇದ್ದು ರಿಟೈರ್ಡ್ ಆಗಿರ್ಬೋದು, ಆದರೆ ಆ ತಾಯಿ ಆಹಾರಕ್ಕಾಗಿ ಹೋಗಿದೆ, 4 ಗಂಟೆ 5 ಗಂಟೆಗೆ ಆಹಾರ ತಗೊಂಡು ಬರ್ತದೆ. ತನ್ನ ಮರಿಗಳು ಗೂಡಿನಲ್ಲಿ ಇಲ್ದಿರಿದ್ರೆ ಆ ತಾಯಿ ಏನಾಗಬೇಕು ಹೇಳಿ? ವಿಲ ಅಂತ ಒದ್ದಾಡಿ ಸಾಯ್ತದೆ. ಅದು ಆಗಬೇಕಾ ನಿಮಗೆ? ದಟ್ ಈಸ್ ಮಾನವೀಯತೆ. ಆಗ ಆ ಶೇಷನ್ರವರು ಕೈ ಮುಗಿದು, ಮಗು ನೀನು ನನಗೆ ಮಾನವೀಯತೆಯನ್ನು, ಹ್ಯುಮ್ಯಾನಿಟಿಯನ್ನು ಕಲಿಸಿದ್ದೀಯ. ಹ್ಯೂಮನ್ ಆಗೋದು ಬೇರೆ, ಮನುಷ್ಯನಾಗೋದು ಬೇರೆ, ಮಾನವೀಯತೆಯನ್ನು ಕಲಿಯೋದು ಬೇರೆ ಅಂತೇಳಿ ಅವನ ಪಾಠವನ್ನು ಕಲಿತಾನೆ. ದಟ್ ಇಸ್ ವಾಟ್ ಇಸ್ ಐ ವಾಂಟ್ ಎವ್ರಿ ಒನ್ ಟು ಬಿ ಲೈಕ್ ದಟ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಮಾನವೀಯತೆಯನ್ನು ಕಲಿತರೆ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ. ಒಂದು ಪಾರಿವಾಳ ಮತ್ತು ಒಂದು ಮಗು ಒಂದು ದೇವಸ್ಥಾನದ ಮೇಲೆ ವಾಸ ಮಾಡ್ತಾ ಇತ್ತಂತೆ. ಆ ಅರ್ಚಕ ಏನು ಮಾಡ್ದ, ಏನಪ್ಪ ಏನು ಬೇಕಾಗಿತ್ತು? ಸಾಕ ನಿಲ್ಲಿಸ್ಲ? ಅಲ್ಲ ನಿಲ್ಲಿಸೋದ್ರೆ ನಿಲ್ಲಿಸ್ಬಿಡ್ತೇನೆ. ಪಾರಿವಾಳ ಮತ್ತು ಮಗು ಅಲ್ಲ, ನಿಲ್ಲಿಸೋದ್ರೆ ನಿಲ್ಲಿಸ್ತೇನೆ, ಬೇಕಾಗಿದೆ. ಪಾರಿವಾಳ ಮತ್ತು ಮಗು ದೇವಸ್ಥಾನದಲ್ಲಿದ್ದಾಗ ಅರ್ಚಕ ಏನು ಮಾಡ್ದ, ಯುಗಾದಿ ಹಬ್ಬ ಬಂತು, ಸುಣ್ಣ ಬಣ್ಣ ಬಳಿಬೇಕು ಅಂತ ಮಾತಾಡ್ಕೊಂಡಿದ್ದಾಗ ಆ ಮಗು ಹೋಗಿ ತಾಯಿಗೆ ಹೇಳ್ತಾಳೆ, ಅಮ್ಮ ಸುಣ್ಣ ಬಳಿಬೇಕಂತೆ, ನಾವು ಮತ್ತೆ ಎಲ್ಲೋಗ್ಬೇಕು ಅಂತ ಕೇಳ್ತಾರಂತೆ. ಅವೆರಡು ಜಂಪ್ ಮಾಡ್ಕೊಂಡು ಹೋಗಿ ಒಂದು ಮಸೀದಿ ಮೇಲೆ ಕುಂತ್ಕೊಳ್ತಂತೆ. ಮಸೀದಿನಲ್ಲಿ ಈದ್ ಮಿಲಾದ್ ಬಂತಂತೆ. ಅವನ ಮೌಲ ಇದಕ್ಕೆ ಸುಣ್ಣ ಬಣ್ಣ ಬಳಿಬೇಕು ಅಂದಾಗ ಮತ್ತೆ ಅವೆರಡು ಮಾತಾಡಿಕೊಂಡು ಒಂದು ಚರ್ಚ್ ಹತ್ರ ಹೋಯ್ತಂತೆ. ಚರ್ಚ್ ಮೇಲೆ ಕುಂತ್ಕೊಂಡಾಗ ಆ ಚರ್ಚು ಕ್ರಿಸ್ಮಸ್ ಬಂತು, ಮತ್ತೆ ಇದಕ್ಕೆ ಬಣ್ಣ ಬಳಿಬೇಕು ಅಂದಾಗ ಮತ್ತೆ ಎದ್ದು ದೇವಸ್ಥಾನಕ್ಕೆ ಹೋಯ್ತಂತೆ. ಆ ದೇವಸ್ಥಾನದ ಹತ್ರ ಒಂದು ದಿವಸ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಎಲ್ಲ ಸೇರಿ ಗಲಾಟೆಗಳು ನಡೀತಾ ಇತ್ತಂತೆ. ಆ ಮಗು ಕೇಳ್ತಂತೆ, ಅಮ್ಮ ಏನಿದು ಅಂತ ಕೇಳ್ತಂತೆ. ಧರ್ಮ ದಂಗಲ್ ಅಂತ ಹೇಳುತ್ತಂತೆ. ಧರ್ಮ ದಂಗಲ್ ಅಂತ, ಧರ್ಮದ ಬಗ್ಗೆ ಇವರೆಲ್ಲ ಕಿತ್ಲಾಡ್ತಾ ಇದ್ದಾರೆ. ಇವರೆಲ್ಲ ಮನುಷ್ಯರು, ಇವರೆಲ್ಲ ನಾವು ಮನುಷ್ಯರಿಗಿಂತ ಮೇಲ್ಪಟ್ಟಿದ್ದೀವಿ. ನಾವೆಲ್ಲ ಅಂತರಿಕ್ಷದಲ್ಲಿ ಹಾರಾಡ್ತಾ ಇದ್ದೀವಿ. ಆ ಮನುಷ್ಯತ್ವವನ್ನು ಎಂದು ಇವರು ಬಿಡ್ತಾರೋ, ಆ ದಂಗಲನ್ನು ಎಲ್ಲಿ ಬಿಡ್ತಾರೋ, ಧರ್ಮ ದಂಗಲನ್ನು ಬಿಡ್ತಾರೋ, ಅಂದು ಇವರು ಮನುಷ್ಯರಾಗ್ತಾರೆ, ಈ ದೇಶ ಉದ್ಧಾರ ಆಗುತ್ತೆ ಅಂತ ಆ ಪಾರಿವಾಳ ತನ್ನ ಮಗುವಿಗೆ ಹೇಳ್ತದೆ. ಅದಕ್ಕಿಂತ ಕಡೆನ ನಾವು ಸ್ನೇಹಿತರೆ, ನೀವೆಲ್ಲ ನೇತಾಜಿ ಪ್ರೌಢಶಾಲೆಯಲ್ಲಿ 3 ವರ್ಷಗಳ ಕಾಲ ಏನು ಕಲಿಸಿದ್ದೀವೋ ಇಲ್ವೋ ಪ್ರಶ್ನೆ ಬೇರೆ, ಏನು ಕಲಿಸಿದ್ದೀವೋ ಇಲ್ವೋ ಡಿಫರೆಂಟ್ ಕ್ವಶನ್. ಆದರೆ ಅದಕ್ಕಿಂತ ಹೆಚ್ಚಿನ ಮೌಲ್ಯಗಳನ್ನು ನೀವು ಕಲ್ತ್ಕೊಂಡು ಇಲ್ಲಿ ನಮ್ಮನ್ನೆಲ್ಲ ಕರೆದಿದ್ದೀರಲ್ಲ, ದಟ್ ಈಸ್ ವೆರಿ ಗ್ರೇಟ್. ನಾವು 3 ವರ್ಷ ಪುಸ್ತಕದ ಬದನೆಕಾಯನ್ನು ಹೇಳ್ಕೊಟ್ಟಿದ್ದೀವಿ. ಪುಸ್ತಕದ ಬದನೆಕಾಯಿ ಹೇಳ್ಕೊಟ್ಟು ಒದ್ದು ಗಿದ್ದು ಏನೋ ಮಾಡಿದ್ದೀವಿ, ನಿಜ, ಪ್ರಶ್ನೆ ಬೇರೆ. ಆದರೆ ಅದಕ್ಕಿಂತ ಹೆಚ್ಚಿನ ಮೌಲ್ಯಗಳನ್ನು, ಮಾನವೀಯತೆಯನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು ತಗೊಂಡು ಬಂದಿದ್ದೀರಲ್ಲ, ದಟ್ ಈಸ್ ವೆರಿ ಗ್ರೇಟ್. ನಿಮಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಆಗಬೇಕು. ನಾವೆಲ್ಲ ದೇ ಆರ್ ವೆರಿ ಗ್ರೇಟ್, ನಾಟ್ ವಿ ಆರ್ ಗ್ರೇಟ್. ನಾವು ಕಲ್ತಿರೋದು ಪುಸ್ತಕದ ಬದನೆಕಾಯಿ ರೀ ಪಂಡಿತರೇ, CRS ಪುಸ್ತಕದ ಬದನೆಕಾಯಿ ಕಲ್ತಿರೋದು ನಾವು. ಬಟ್ ಇವರು ಬಂದಿರೋದು ಏನು ಗೊತ್ತಾ, ಪುಸ್ತಕದ ಬದನೆಕಾಯಿಗಿಂತ ಜಾಸ್ತಿ ಕಲಿತು ಇಲ್ಲಿ ನಮ್ಮನ್ನು ಕರೆದಿದ್ದಾರೆ. ನಮಗೆ ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದಾರೆ, ನಮಗೆ ಮಾನವೀಯತೆಯನ್ನು ಹೇಳ್ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಯು ಪೀಪಲ್ ಆರ್ ವೆರಿ ಗ್ರೇಟ್.
ಶಿಕ್ಷಕ ವೃತ್ತಿ ಒಂದು ಉತ್ತಮವಾದಂಥ ವೃತ್ತಿ. ನಿಮಗೆಲ್ಲ ಗೊತ್ತಿರ್ಬೋದು, ಆ ನಾರ್ತ್ ಕೊರಿಯಾದ ದೊರೆ, ಒಬ್ಬ ಐಲ್ ದೊರೆ, ಜಿನ್ ಕಿನ್ ಪಿಂಗ್, ಅವನು ಐಲ್ ದೊರೆ. ಅವನು ಅಂತ ಐಲ್ ದೊರೆ ಒಂದ್ಸಲ ಶಂಕರದಯಾಳ್ ಶರ್ಮಾರವರು ನಾರ್ತ್ ಕೊರಿಯಾಗೆ ಹೋದ್ರಂತೆ. ಯಾವನ ಜನ್ಮದಲ್ಲಿ ಏರ್ಪೋರ್ಟ್ಗೆ ಹೋಗಿರ್ಲಿಲ್ವಂತೆ. ಆ ಜಿನ್ ಕಿಂಗ್ ಗ್ಯಾಂಗ್ ಅವನು ಏರ್ಪೋರ್ಟ್ಗೆ ಬಂದಂತೆ ಶಂಕರದಯಾಳ್ ಶರ್ಮಾನ ಕರ್ಕೊಂಡು ಹೋಗೋದಕ್ಕೆ. ಯಾರ ಕೇಳಿದ್ರಂತೆ, ವಾಟ್ ಸರ್, ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಎ ಪರ್ಸನ್ ಫ್ರಮ್ ಇಂಡಿಯಾ, ಒಬ್ಬ ಬಡ ದೇಶದ ಇಂಡಿಯಾದವನ್ನ ವೆಲ್ಕಮ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಲ್ಲ, ವಾಟ್ ಎ ಪರ್ಸನ್ ಯು ಆರ್, ಯು ಆರ್ ಎ ಗ್ರೇಟ್ ಮ್ಯಾನ್ ಅನ್ನಂತೆ. ಅದಕ್ಕೆ ಅವನು ಜಿನ್ ಪಿಂಗ್ ಹೆಂಗೆ ಹೇಳ್ತಾನಂತೆ, ನೋ ನೋ ನೋ, ಐ ಆಮ್ ನಾಟ್ ಎ ಗ್ರೇಟ್ ಮ್ಯಾನ್, ದಟ್ ಜೆಂಟಲ್ಮ್ಯಾನ್ ಮಿಸ್ಟರ್ ಡಾಕ್ಟರ್ ಶಂಕರದಯಾಳ್ ಶರ್ಮಾ ವಾಸ್ ಎ ಗ್ರೇಟ್ ಮ್ಯಾನ್, ಯು ವಾಸ್ ಮೈ ಟೀಚರ್ ಇನ್ ಲಂಡನ್ ಇನ್ ದಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಹೇಳದ್ನಂತೆ. ಅಂಥ ವೃತ್ತಿ ಶಿಕ್ಷಕ ವೃತ್ತಿ. ಬಾಲಗಂಗಾಧರನಾಥ ತಿಲಕರವರು ಸ್ವಾತಂತ್ರ್ಯ ಬಂದ ಮೇಲೆ ಯಾರೋ ಕೇಳಿದ್ರಂತೆ, ನಮ್ಮ CCM ಕೇಳಿದ್ರಂತೆ, ಏನು ಸರ್ ನೀವು ಸ್ವಾತಂತ್ರ್ಯದಲ್ಲಿ ಧುಮುಕಿದ್ದೀರಿ, ಜೈಲುವಾಸ ಅನುಭವಿಸಿದ್ದೀರಿ, ಲಾಠಿ ಏಟ್ ಬಿದ್ದಿದೆ ನಿಮಗೆಲ್ಲ, ಇಷ್ಟೆಲ್ಲ ಆಗಿದೆಯಲ್ಲ, ಸ್ವಾತಂತ್ರ್ಯ ಬಂದಾಯ್ತಲ್ಲ, ನೀವೇನು ಪ್ರೆಸಿಡೆಂಟ್ ಆಗ್ತೀರಾ, ಪ್ರೈಮ್ ಮಿನಿಸ್ಟರ್ ಆಗ್ತೀರಾ, ಹೋಮ್ ಮಿನಿಸ್ಟರ್ ಆಗ್ತೀರಾ ಅಂತ ಕೇಳಿದ್ನಂತೆ. ಅದಕ್ಕೆ ತಿಲಕರು ಹೇಳ್ತಾರಂತೆ, ಸ್ವಾತಂತ್ರ್ಯಕ್ಕೆ ಮುಂಚೆ ನಾನೊಬ್ಬ ಮೇಟ್ರಾಗಿದ್ದೆ, ನಾನು ಮೇಟ್ರಾಗೇ ಇರ್ತೀನಿ, ಪ್ರೆಸಿಡೆಂಟನ್ನು ತಯಾರು ಮಾಡುವಂಥವನು, ಪ್ರೈಮ್ ಮಿನಿಸ್ಟರ್ ಅಂತ ತಯಾರು ಮಾಡುವಂಥವನು, ಹೋಮ್ ಮಿನಿಸ್ಟರ್ ಅಂತ ತಯಾರು ಮಾಡೋವಂಥ ಮೇಟ್ರಾಗೇ ಇರ್ತೀನಿ ಅಂತ ಹೇಳಿದಂತೆ. ಅಂಥ ಶಿಕ್ಷಕ ವೃತ್ತಿ ನಾವೆಲ್ಲ. ಭಾಳ ಸಂತೋಷ ಆಯಿತು ನನಗೆ. ಸುಮಾರು 60-70 ಜನ, ಕೆಲವರು ಡಾಕ್ಟರ್ಗಳಾಗಿದ್ದಾರೆ, ಕೆಲವರು ಇಂಜಿನಿಯರ್ಸ್ ಆಗಿದ್ದಾರೆ, ಕೆಲವರು MBA ಮಾಡ್ತಾ ಇದ್ದಾರೆ, ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಐ ಆಮ್ ಗ್ರೇಟ್ ಪರ್ಸನ್ಸ್ ಲೈಕ್ ಯು. ಅದಕ್ಕೆ ನಾನು ನಿಮ್ಮ ಇಂಟ್ರೊಡಕ್ಷನ್ ಬೇಕು ಅಂತ ಹೇಳಿದ್ದು ನನಗೆ. ಯಾಕಂದರೆ ಅವ್ರು ನೋಡಿದ ಕೂಡಲೇ ನಮಸ್ಕಾರ ಸರ್, ನಾನು ಗುರ್ತೋಣ ಸರ್ ಅಂತಾರೆ. ನನಗೆ ಗುರ್ತಾ ಇಲ್ಲ, ಯಾವಡೋ 37 ವರ್ಷ ಇಬ್ಬರೇ ಗ್ಯಾಪ್ ಮಾಡ್ಯಾಣ, ಗುರ್ತೇ ಇರೋದಿಲ್ಲ. ಅಂಥ ವ್ಯಕ್ತಿಗಳು ನಾವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ಭಾಳ ಹೆಮ್ಮೆಯ ಸಂಗತಿ. ಅದಕ್ಕೆ ಹೇಳ್ತಾರೆ, ಸಮ್ ಪೀಪಲ್ ಆರ್ ಬಾರ್ನ್ ಗ್ರೇಟ್. ಕೆಲವು ಹುಟ್ಟುತ್ತಾನೆ ದೊಡ್ಡವರಾಗಿ ಹುಡ್ತಾರೆ, ಬಂಗಾರದ ಸ್ಪೂನಲ್ಲಿ ಇಡ್ತಾರೆ. ನಮ್ಮ ARS ಆದಿರೆಡ್ಡಿ ಮಗ ಭಾಳ ಸಾಹುಕಾರ ಮನಂತೆಲ್ಲ ಹುಟ್ಟಿದ್ದಾರೆ ಅವರೆಲ್ಲ. ನಾವೆಲ್ಲ ಹುಟ್ಟಿಲ್ಲ ಬಿಡ್ರಿ. ಸಮ್ ಪೀಪಲ್ ಆರ್ ಬಾರ್ನ್ ಗ್ರೇಟ್, ಸಮ್ ಆರ್ ಫೋರ್ಸ್ಡ್ ವಿತ್ ಗ್ರೇಟ್ನೆಸ್. ಕೆಲವರನ್ನ ಪಂಡಿತ ಪಂಡಿತ ಪಂಡಿತ, ನಿನ್ನ ಮಹಾ ಪಂಡಿತ ಅಂದಾಗ ಎಲ್ಲರೂ ಕೂಡ ಪಂಡಿತರ ನೀವು ಪಂಡಿತರ 3 ಕಡೆನ ಅವ್ರು ಪಂಡಿತರೇ, ಪಂಡಿತ 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 ಅಂತ ಹೇಳ್ತಾರೆ. ಬಟ್ ಸಮ್ ಅಚೀವ್ ಗ್ರೇಟ್ನೆಸ್. ಕೆಲವರು ಆ ಗ್ರೇಟ್ನೆಸ್ಸನ್ನು ಪಡ್ಕೊಳ್ತಾರೆ. ಅಂಥ ವ್ಯಕ್ತಿಗಳು ನೀವು ಆಗಿ, ಸಮಾಜದಲ್ಲಿ ನಿಮ್ಮನ್ನು ಗೌರವಿಸುವಂಥ ವ್ಯಕ್ತಿಗಳಾಗಿ, ಇಂಡಿವಿಜುವಲ್ ಆ್ಯಂಡ್ ಫಂಕ್ಷನಲ್ಲಿ ನಿಮ್ಮನ್ನು ಒಳ್ಳೆಯ ವ್ಯಕ್ತಿ. ಪರವಾಗಿಲ್ಲದಪ್ಪ, ನಮಸ್ಕಾರ ಸಾರ್, ನಮಸ್ಕಾರ ಮಯ್ಯ ಅಂತಾನಂತೆ, ಯು ಆರ್ ಎ ವೆರಿ ಗ್ರೇಟ್ ಮ್ಯಾನ್. ಬಸ್ನಲ್ಲಿ ಹೋಗ್ತಾ ಇರ್ತಾರೆ, ಅದು ಎಲ್ಲನೂ ಹೋಗ್ತಾ ಇದ್ದಾಗ ನನ್ನಂಥವನು ಇನ್ನೊಬ್ರು ಮೇಸ್ಟ್ರು ಅಥವಾ ಇನ್ನೊಬ್ಬರು ಸಿಕ್ಕರೆ, ನಮಸ್ಕಾರ ಮಯ್ಯ, ನಮಸ್ಕಾರ ಮಾಮ ಬಾಗುಂಡವ ಅಂತಾನಂತೆ, ಯು ಆರ್ ಎ ಗ್ರೇಟ್ ಮ್ಯಾನ್, ನಾಟ್ ದಟ್ ಪರ್ಸನ್ ಹೂ ಸೆಲ್ಯೂಟೆಡ್ ಈಸ್ ಗ್ರೇಟ್. ಅಂಥ ವ್ಯಕ್ತಿಗಳು ನೀವೆಲ್ಲ ಆಗಬೇಕು ಅಂತ ಆಶಿಸ್ತಾ, ನಿಜವಾಗ್ಲೂ ಈ ಒಂದು ಗುರುವಂದನಾ ಕಾರ್ಯಕ್ರಮ ದಿಸ್ ಈಸ್ ಇನ್ ಲೈಫ್ ಟೈಮ್. ನಾನು ಅನೇಕ ಸಲ ಅಂದ್ಕೊಂಡಿದ್ದೆ, ನನ್ನ ಮದುವೆನಲ್ಲಿ ಕೂಡ ಈ ಥರ ಹೂವು ಹಾಕಲೇ ಇಲ್ಲ, ನನ್ನ ಹಣೆಗೂ ಹಾಕಲಿಲ್ಲ. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ನನ್ನ ಹೆಂಡತಿನ, ನನ್ನನ್ನು. ಅಲ್ಲ ಅವನು ಅಯ್ಯೋ ಇದು ಮಂಗಳಾರತಿ ಏನಾಗುತ್ತೆ ಗೊತ್ತಾ, ಕರಿವರ್ಧರಾಜಗೆ ವಂದನ ಮಲು ಅಂತಂದ. ನಾನು ಕರಗಿದ್ದೆ, ದೇವರು ಕರಗೆ ಇದ್ರು. ಏನಪ್ಪ ಇದು, ನನ್ನನ್ನೇ ಅಂತ ಸಮಯ ಅಂತಂದೆ, ನಿಂತ್ಕಾಲಪ್ಪ ದೇವನ್ನೇ ಅಂತಂದ. ನನಗೆ ನಿಮ್ಮ ಒಂದು ಪ್ರೀತಿ, ಆ ವಿಶ್ವಾಸ ನಿಜವಾಗ್ಲೂ ನನಗೆ ಒಂಥರ ಐ ಬಿಗ್ಯಾನ್ ಟು ಕ್ರೈ ಲೈಕ್ ಎನಿಥಿಂಗ್. ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ನನ್ನ ಶಾಲೆಯ ವಿದ್ಯಾರ್ಥಿಗಳು, ಸುಮಾರು 5-6 ಬ್ಯಾಚ್ಗಳ ವಿದ್ಯಾರ್ಥಿಗಳು ಇಷ್ಟೊಂದು ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದಾರಲ್ಲ, ಸ್ವಂತ ಕೈನಿಂದ ಎಲ್ಲೆಲ್ಲಿದ್ದೀರೋ ಗೊತ್ತಿಲ್ಲ, ಗ್ರೂಪ್ ವೈಸು ನೀವೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀರಲ್ಲ ಅಂತ. ಯಾಕೆ ಬೇರೆ ಶಾಲೆಗಳಲ್ಲಿ ಇಲ್ವಾ? ಬೇರೆ ಶಾಲೆಗಳಲ್ಲಿ ಯಾಕೆ ಈ ವಂದನಾ ಕಾರ್ಯಕ್ರಮಗಳು ನಡೀತಾ ಇಲ್ಲ? ನಮ್ಮಲ್ಲೇ ಯಾಕೆ ನಡೀತಾ ಇದೆ ಅಂತಂದರೆ, ಸಮಥಿಂಗ್ ಗ್ರೇಟ್ ಆಫ್ ನೇತಾಜಿ ಹೈಸ್ಕೂಲ್ ಮುತ್ತಾನ್ಲೂರು, ಸಮಥಿಂಗ್ ಗ್ರೇಟ್ ಅಬೌಟ್ ದೀಸ್ ಟೀಚರ್ಸ್. ಈ ಟೀಚರ್ಸನ್ನು ಮಾಡಿರೋಂಥ ಸೇವೆ ಏನೋ ಸ್ವಲ್ಪ ಇರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆಲ್ಲ. ನಾನು ಬೈತಾ ಇರ್ಬೋದು ಅವ್ರನ್ನೆಲ್ಲ, ನಾನು ಅವರಿದ್ದಾಗ ಬೈತಾ ಇರ್ತೀನಿ. ಆದರೆ ಅವ್ರು ಮಾಡಿದಂಥ ಏನು ಒಳ್ಳೆಯ ಕೆಲಸ ನಿಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿದೆ ಅಂತಂದರೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಭಗವಂತ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ, ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿರಿ. ಒಳ್ಳೆ ಸತ್ತ ಮೇಲೆ ಬದುಕಬೇಕು. ಸತ್ತೋದು ಮಹಾ ದೊಡ್ಡದಲ್ಲ, ಎಲ್ಲರೂ ಸಾಯ್ತೀವಿ. ಸತ್ತ ಮೇಲೆ ಬದುಕಿದ್ರೆ ಮಾತ್ರ ಅಂದರೆ ಏನು ಅರ್ಥ? ಸತ್ತ ಮೇಲೆ ಕೂಡ ನಿಮಗೆ ಜ್ಞಾಪಕ ಮಾಡ್ಕೊಳ್ಬೇಕು. ಅಂಥ ವ್ಯಕ್ತಿಗಳು ನೀವು ಆಗಬೇಕು ಅಂತ ಹೇಳ್ತಾ, ನಿಜವಾಗ್ಲೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು, ನಮ್ಮ ಸ್ನೇಹಿತರು ಮತ್ತು ಬಂಧುಗಳು, ನನ್ನ ಮೊಮ್ಮಗಳು ಕೂಡ ಇದ್ದಾಳೆ, ಒಬ್ಬಳು ನನ್ನ ತಾಯಿ ತಂಗಿ ಮೊಮ್ಮಗಳು, ಅವಳು ನನಗೂ ಮೊಮ್ಮಗಳೇ ಆಗಬೇಕಲ್ಲ, ಅವಳು ಇಲ್ಲಿದ್ದಾಳೆ. ಅವಳು 2 ಮಕ್ಕಳು ಕೂಡ ಡಾಕ್ಟರ್ಗಳಾಗಿದ್ದಾರೆ.
ನನಗೆ ಭಾಳ ಹೆಮ್ಮೆ ಆಗ್ತದೆ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನಾನು ಇಂಜಿನಿಯರ್ ಆಗಿದ್ದೆ, ನಾನು ಡಾಕ್ಟರ್ ಆಗಿದ್ದೆ, ನನ್ನ ಮೊಮ್ಮಗಳು ಡಾಕ್ಟರ್ ಆಗಿದ್ದಾಳೆ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಆಗಲಿಲ್ವಲ್ಲ. ನಾನು ಮೊನ್ನೆ ಒಂದು ಶಾಲೆಗೆ ಹೋಗಿದ್ದೆ, ಇದೇ ಆನೇಕಲ್ ತಾಲೂಕಿನ ಒಂದು ಸರ್ಕಾರಿ ಶಾಲೆಗೆ ಹೋಗಿದ್ದೆ ರೀ. ನಾನು ಅಂದ್ಕೊಂಡೆ ನನ್ನ ನೇತಾಜಿ ಪ್ರೌಢಶಾಲೆಯಲ್ಲಿ ವಾರಕ್ಕೊಂದ್ಸಲ ಸಗಣಿ ತಗೊಂಡು ಬಂದು ಸಾರಿಸ್ಕೊಂಡು ಸಗಣಿನಲ್ಲಿ ಆ ಊರಿನೊಳಗೆ ನೀನು ನೋಟಿಗೆ ನಾನು ಸಾಡು ಅಂತ ಹೇಳ್ಕೊಂಡು ಅಂದಿದ್ದಾರೆ. ಸಗಣಿಗೆ ಹೋದಾಗ ಕೆಲವರೆಲ್ಲ ಕೊಡು ಒಡೆ ಮೇಟ್ಲಿಕ್ಕೆ ಬುದ್ಧಿಂದ ಪ್ಯಾಡ್ಕೊಚ್ಚಿನ ಇಂಟಗ್ರ ಅಂತೇಳಿ ಸಾಡು ಕೂಡ ಪೋಷಿನಾರ ಅದಂತ ಬೇರೆ ಮಠ. ಆ ಶಾಲೆಗೆ ಹೋದಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಹೈಟೆಕ್ ಶಾಲೆ ರೀ, ಯಾವ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲ, ಹೈಟೆಕ್ ಶಾಲೆ, ಲೈಬ್ರರಿ, ಲ್ಯಾಬೊರೇಟರಿ, ಸ್ಪೋರ್ಟ್ಸು, ಏನಿದೆ ಗೊತ್ತಾ. ನನಗೆ ಹೆಮ್ಮೆ ಆಗೋಯ್ತು. ನನಗೆ ಅಲ್ಲಿ ಮೇಷ್ಟ್ರುಗಳಿಲ್ಲ, 4 ಜನ ಮೇಷ್ಟ್ರುಗಳಿದ್ದಾರೆ, 8 ತರಗತಿಗಳಿದೆ, ಇಷ್ಟೆಲ್ಲ ಇದೆ. ಈಗ ನನ್ನ ಪ್ರೌಢಶಾಲೆ ಏನಾಗಿದೆ ಇವತ್ತಿನ ಪರಿಸ್ಥಿತಿ ಅಂದರೆ ನನಗೆ ಪ್ರತಿ ದಿವಸ ಯೋಚನೆ ಆಯ್ತು, ಬೇಡ ಏನು ಮಾಡೋದು. ನಮ್ಮ ಗೋಪಾಲ್ ರೆಡ್ಡಿ ಹತ್ರ ಹೇಳಿದೆ ಏನು ಮಾಡೋದು ಅಂತ. ಹೋಗಿ ಮೀಟಿಂಗ್ ಪಡೆದಮ್ ಸರ್ ಅಂತ ಹೇಳಿದ್ದಾರೆ. ಆದರೆ ಏನು ಮಾಡೋದಕ್ಕೂ ಸಾಧ್ಯ ಹೋಗ್ತಾರೆ. 80 ಮೆಂಬರ್ಸ್ ಇದ್ದಾರೆ. ಇವಾಗ 80 ಇದ್ದಾರೆ ಇಲ್ವೋ ಗೊತ್ತಿಲ್ಲ. ಈ ವರ್ಷ ಕೂಡ ನಾನು ಹೋದ ವರ್ಷ BEO ಅವರು ಏನೋ ಪರ್ಮಿಷನ್ ಕೊಟ್ಟರು, ಈ ವರ್ಷ ಏನು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ ನನಗೆ. ಆ BEO ಟ್ರಾನ್ಸ್ಫರ್, ನಾಳೆ ಬೆಳಗ್ಗೆ ಅವರು ಹೋಗ್ತಾರೆ, ಇನ್ನೊಬ್ಬರು BEO ಬರ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನನ್ನ ಶಾಲೆ ಇದೆ ಅಂತಂದರೆ ಇಷ್ಟು ಉತ್ತಮವಾದಂಥ 400ಕ್ಕಿಂತ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಕಡೆ ಬ್ಯಾಚ್ನಲ್ಲಿ ಇಷ್ಟೆಲ್ಲ ವಿದ್ಯಾಭ್ಯಾಸ ಪಡೆದು ಇವತ್ತು 80ಕ್ಕಿಂತ ಕಡಿಮೆ ಇದ್ದಾರೆ ಅಂತಂದರೆ ವಾಟ್ ಎ ಶೇಮ್. ನನಗೆ ಶೇಮ್ ಆಗ್ತಾ ಇದೆ. ಕಲ್ಲನ್ನು ಹೊತ್ತು, ಮಣ್ಣು ಹೊತ್ತು, ಗೋಡೆ ಕಟ್ಟಿ ಎಲ್ಲ ಕಟ್ಟಿ ಇವತ್ತು ಈ ಪರಿಸ್ಥಿತಿ ಆಗಿದೆಯಲ್ಲ ಅಂತ ಇದೆ. ಸ್ನೇಹಿತರೆ, ಹಾಗೇನಾದರೂ ನನ್ನ ಶಾಲೆಯ ಪರಿಸ್ಥಿತಿ ಇನ್ನು ಉತ್ತಮಪಡಿಸಬೇಕಾದ್ರೆ ನಿಮ್ಮ ಸಹಕಾರವನ್ನು ಕೇಳ್ತೀವಿ, ಖಂಡಿತವಾಗಲೂ ಕೇಳ್ತೀವಿ. ಬರೀ ಗುರುವಂದನಾ ಕಾರ್ಯಕ್ರಮ ಮಾಡೋದ್ರಿಂದ ಸಾಧ್ಯವಾಗೋದಿಲ್ಲ, ಭಾಷಣ ಕೇಳೋದ್ರಿಂದ ಸಾಧ್ಯವಾಗೋದಿಲ್ಲ, ನನ್ನಂಥ ಭಾಷಣಕಾರರು ಹೇಳೋದ್ರಿಂದ ಸಾಧ್ಯವಾಗೋದಿಲ್ಲ. ನಾನು ಯಾಕಂತಂದರೆ ಇಡೀ ಕರ್ನಾಟಕ ರಾಜ್ಯದ ಯಾವ ಮೂಲೆಗೆ ಹೋದರೂ ಕೂಡ ಭಾಷಣ ಮಾಡ್ತಾ ಇರ್ತೀನಿ. ಭಾಷಣ ಅಂತಂದರೆ ಪಾಠ ಮಾಡ್ತೇನೆ. ಆ ಪಾಠದಲ್ಲಿ ಇವೆಲ್ಲವನ್ನು ಮಸಾಲೆ ಹಾಕ್ಕೊಂಡು ನಾನು ಸೇರಿಸ್ತಾ ಇರ್ತೀನಿ. ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿ ನನಗೊಂದು ಭಗವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ನಾನು ಈ ಕರ್ನಾಟಕ ರಾಜ್ಯದ ರಾಜ್ಯ ಆಯುಕ್ತರು ವಯಸ್ಕ ಸಂಪನ್ಮೂಲ ಅಂತೇಳಿ ಇಡೀ ಕರ್ನಾಟಕದ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜು ಮಟ್ಟದ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂಥ ಲೀಡರ್ ಆಗಿ ನನ್ನನ್ನು ನೇಮಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಅಷ್ಟೇ ಅಲ್ಲ, ಡೆಲ್ಲಿನಲ್ಲಿ ನಾನು ನ್ಯಾಷನಲ್ ಕಮಿಷನರ್ ಫಾರ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತೇಳಿ ಅಲ್ಲಿ ಕೂಡ ನೇಮಿಸಿದ್ದಾರೆ. ಯಾವಾಗ 2 ತಿಂಗಳಿಗೆ 3 ತಿಂಗಳಿಗೆ ಹೋಗಿ ಬರ್ತೀನಿ. ಅದು ಹುದ್ದೆ ನಾನೇನು ದುಡ್ಡು ನೀವು ಅಂದ್ಕೊಳ್ಬೋದು, ಮೇಟ್ಲಕ್ಕೆ ಸಖತ್ಗೆ ಅವಸ್ತಂದೆ ದಾನ್ಕೆ ಹೇಳಂತ. ಬಿಲೀವ್ ಇಟ್ ಆರ್ ನಾಟ್, ಐ ಆಮ್ ಟೆಲಿಂಗ್ ಯು ಫ್ರಾಂಕ್ಲಿ ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ದಟ್ ಐ ಆಮ್ ನಾಟ್ ಗೆಟಿಂಗ್ ಎ ಸಿಂಗಲ್ ಪೈ. ವಾರಕ್ಕೆ 3 ದಿವಸ ಜೀಪ್ ಕಳಿಸ್ತಾರೆ, ಕರ್ಕೊಂಡು ಬರ್ತಾರೆ. ಒಂದೊಂದು ಸಲ ಜೀಪು ಇರೋದಿಲ್ಲ, ನಾನೇ 20 ರೂಪಾಯಿ ಕೊಟ್ಟು ಬಸ್ನಲ್ಲಿ ಸೀನಿಯರ್ ಸಿಟಿಸನ್ ಅಂತ ಹೋಗಿ ಬರ್ತೀನಿ ನಾನು. ದಿಸ್ ಈಸ್ ಮೈ ಪೊಸಿಷನ್. ಭಗವಂತ ಏನೋ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಆ್ಯಕ್ಟಿವ್ ಆಗಿದ್ದರೆ ಭಗವಂತ ನಮ್ಗೆ ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡ್ತಾನೆ. ದಟ್ ಈಸ್ ಐಶ್ವರ್ಯ. ನನಗೇನು ದುಡ್ಡಿಲ್ಲ, ಬಟ್ ಎಲ್ಲವನ್ನೂ ಕೊಟ್ಟಿದ್ದಾನೆ. ಭಾಗ್ಯ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ದಟ್ ಇಸ್ ದಿ ಗ್ರೇಟ್ನೆಸ್ ದಟ್ ಯು ಪೀಪಲ್ ಶುಡ್ ಲರ್ನ್ ಅಂತ. ನೀವು ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿ. ಡೂ ಸಮಥಿಂಗ್ ಗುಡ್ ಫಾರ್ ದ ಸೇಕ್ ಆಫ್ ದಿ ಅದರ್ ಪೀಪಲ್. ಬೇರೆಯವರಿಗಾಗಿ ಸ್ವಲ್ಪನಾದರೂ ಸೇವೆಯನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಲಿವ್ ಫಾರ್ ಅದರ್ ಪೀಪಲ್. ಗಾಡ್ ಹ್ಯಾಸ್ ಗಿವನ್ ದಿಸ್ ಲೈಫ್ ಆಸ್ ಎ ಗಿಫ್ಟ್. ನೋಡಿ, ಭಗವಂತ ಕರಗಿರ್ಬೋದು, ಎಷ್ಟು ಕೈಕಾಲ ಗಟ್ಟಿಯಾಗಿ ಜೋರಾಗಿ ಕೊಟ್ಟಿದ್ದಾನಲ್ಲ, ಡ್ಯಾನ್ಸ್ ಮಾಡ್ತೀನಿ ಅಷ್ಟೆಲ್ಲ ಕೊಟ್ಟಿದ್ದಾನೆ. ನಿಮಗೂ ಕೊಟ್ಟಿದ್ದಾನಲ್ಲ, ಯಾಕೆ ಭಗವಂತನಿಗೆ ನಾವು ವಾಪಸ್ ಏನಾದರೂ ಕೊಡಬಾರ್ದು? ಏನಾದರೂ ಕೊಟ್ಟಿದ್ದೀವಾ? ಇಲ್ಲವೇ ಇಲ್ಲ. ಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ನಾನು ಕೇಳ್ಕೊಳ್ಳೋದು ಎಲ್ಲರನ್ನೂ ಇಷ್ಟೇ. ಈಗ ಇವತ್ತು ನಾನು ನನ್ನ ಶಾಲೆಯಲ್ಲಿ, ನಮ್ಮ ಅಂಜನಹಳ್ಳಿ ಶಾಲೆಗೆ ವಾರಕ್ಕೊಂದ್ಸಲ ಹೋಗ್ತೀನಿ ನಾನು. 8 ಜನ ಇದ್ದಾರೆ 8ನೇ ತರಗತಿನಲ್ಲಿ, 3 ಜನ ಬರ್ತಾರೆ ಶಾಲೆಗೆ. ಏನಮ್ಮ ಇದು ನೀವು ಅಡ್ಮಿನಿಸ್ಟ್ರೇಷನ್ ಈ ಥರ ಮಾಡ್ತಾಯಿದ್ದೀವಿ, ಏಮ್ ಥರ ಸೇಸಿದೆ ಗೊತ್ತಿಲ್ಲ ಸರ್, ಏಮ್ ಸೇಸಿದೆ ನೀವು ಅದು ಮಾತ್ರ ಮುಂಡಾವು ಅಂತ ಹೇಳ್ಬಿಟ್ಟು, ನೀನು ಹಂಗೆ ಇದೆಯಾ ಹುಡುಗರು ಹಂಗೆ ಇದೆಯಾ ಅಂತ ಹೇಳ್ಕೊಂಡು ನಾನು ಏನೋ ಒಂದು ಮ್ಯಾಥಮೆಟಿಕ್ಸೋ ಸೈನ್ಸೋ ಏನೋ ಒಂದು ಪಾಠ ಮಾಡಿಬಿಟ್ಟು ಬರ್ತೀನಿ ನಾನಲ್ಲಿ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಚೆನ್ನಾಗಿರಿ, ಮನೆ ಮಠ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಮನೆ ಗಂಡ ಹೆಂಡತಿ ಚೆನ್ನಾಗಿರಿ. ಅದು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತದೆ. ಈ ಕೋಲಾಟಗಳಾಗ್ತಾಯಿದ್ರು ನೋಡಿದೆ ನಾನು, ನಮ್ಮ ನರೇಂದ್ರ ಕೋಲಾಟ ಹೇಳ್ಕೊಡ್ತಾ ಇದ್ದಾನೆ. ನಮ್ಮ ಶಾಲೆಯಲ್ಲಿ KS ಎಲ್ಲಿದ್ದಾರೆ? ಎಲ್ಲರೂ ಇದ್ರಿ? ಕೋಲಾಟ ಹೇಳ್ಕೊಟ್ಟಿದ್ರೆ ಸರಿಯಾಗಿ ಇಲ್ಲ. ಎಷ್ಟು ಚೆನ್ನಾಗಿ ಕೋಲಾಟ ಆಡ್ತಾಯಿದ್ರು ಗೊತ್ತಾ? ನಾನು ಅಂದ್ಕೊಂಡೆ ಮದುವೆ ಆದಮೇಲೆ ಗಂಡ ಹೇಳ್ಕೊಟ್ಟಿರ್ಬೋದು, ಹೆಂಡತಿ ಹೇಳ್ಕೊಟ್ಟಿರ್ಬೋದು. ಅವರಿಬ್ಬರಲ್ಲಿ ಯಾರೋ ಈ ಕೋಲಾಟಗಳು ಹೇಳ್ಕೊಟ್ಟು ಇಷ್ಟು ಚೆನ್ನಾಗಿ ಕೋಲಾಟಗಳಾಗ್ತಾ ಇದ್ದಾರೆ ಅಂತಂದರೆ ಇಟ್ಸ್ ವೆರಿ ವೆರಿ ಗ್ರೇಟ್ ಪೀಪಲ್, ವೆರಿ ವೆರಿ ಗ್ರೇಟ್. ನಮಗೂ ಬರೋಲ್ಲ ಕೋಲಾಟ, ಇವತ್ತಿಗೋದು ಬರೋದಿಲ್ಲ. ಅದಕ್ಕೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳಿ ಮುಗಿಸ್ತೇನೆ ನಾನು. ದೇಶ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ನಮ್ಮ CCM ಹೇಳ್ತಾ ಇದ್ರು, ಪ್ರಪಂಚ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು, ನಾವು ಹೇಗೆ ಚೆನ್ನಾಗಿರೋದು?
ಹೀಗೆ ಚೆನ್ನಾಗಿ ಎಲ್ಲರಿಗೂ ಆಸೆ, ದುಡ್ಡು ಬೇಕು, ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲರಿಗೂ ಆಸೆ. ಒಂದು ಸಣ್ಣ ಇನ್ಸಿಡೆಂಟು, ಸಣ್ಣ ಕತೆ, ಪ್ರೈಮರಿ ಸ್ಕೂಲ್ ಕತೆ ಹೇಳ್ಬಿಟ್ಟು ಮುಗಿಸ್ತೇನೆ. ಒಬ್ಬ ಗಂಡ ಹೆಂಡತಿ ಇದ್ರಂತೆ, ಭಾಳ ಲವ್ ಮಾಡ್ತಾ ಇದ್ರಂತೆ. ನೀವು ಮಾಡ್ತೀರಲ್ಲ? ನಾನು ಮಾಡ್ತೀನಪ್ಪ, ಆದರೆ ನನ್ನ ಹೆಂಡತಿ ಸಿಗೋದಿಲ್ಲ. ಅವಳು ಬರೀ ಪೂಜೆನೆಲ್ಲ ಇರ್ತಾಳೆ ಯಾವಾಗಲೂ. ಗಂಡ ಹೆಂಡತಿ ಭಾಳ ಲವ್ ಅಂತೆ. ಎಷ್ಟು ಲವ್ ಅಂದರೆ ಇಷ್ಟು ಲವ್. ಗಂಡನ ಬಿಟ್ಟು ಹೆಂಡತಿ ಇರಲಿಲ್ಲ, ಹೆಂಡತಿನ ಬಿಟ್ಟು ಗಂಡ ಇರಲಿಲ್ವಂತೆ. ಗಂಡನಿಗೆ ಟೈಮೇ ಇಲ್ವಂತೆ. 5 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತಾ ಇದ್ದಂತೆ. ಏನ್ರಿ ಎಷ್ಟು ಲವ್ ಮಾಡ್ತೀರಿ ಅಂತ ಹೇಳ್ತೀರಿ, ಎಲ್ರಿ ಒಂದು ದಿವಸ ನನ್ನನ್ನು ಮಸಾಲೆ ದೋಸೆ ಕೊಡ್ತಿಲ್ಲ, ಊಟಕ್ಕೆ ಕರ್ಕೊಂಡು ಹೋಗಿಲ್ಲ, ಏನ್ರಿ ಲವ್ ಮಾಡ್ತೀರಿ ಅಂದಂತೆ. ಏನೇ ಹಂಗೆ ಹೇಳ್ತೀಯ ನೀನು, ನನ್ನ ಹೃದಯದಾಗೆ ಇದ್ದೀಯ ನೀನು ಅಂತ ಹೇಳಿದೆ. ರೀ ಡೂಪ್ಲಿಕೇಟ್ ಮಾತುಗಳು ಬೇಡ್ರಿ, ನಾನು ಸತ್ತೋದ್ರೆ ನೀವೇನ್ರಿ ಮಾಡ್ತೀರಿ, ನಾವು ಸತ್ತೋದ್ರೆ ನಾನು ಸತ್ತು ಹೋಗ್ತೀನಿ ಕಣೆ ಅನ್ನಂತೆ. ಪ್ರಮಾಣವಾಗಿ ನೀನು ಸಾಯೋದಿಲ್ಲ, ಇನ್ನೊಬ್ಬನ ಕಟ್ಕೊಂಡು ಎಲ್ಲ ಹೋಗ್ತೀಯ ಅಂತ ಹೇಳಿದಂತೆ. ಕಡೆಗೆ ಏನ್ರಿ ಮಾಡ್ತೀರಿ ಏನಂತ ಕೇಳಿದಾಗ, ಏನೇ ನೀನು ಸತ್ತೋದ್ರೆ ಮಮತಾ ಬ್ಯಾನರ್ಜಿಗೆ ಹೇಳಿ ಬಂಗಾಳ ದೇಶದಿಂದ ರೋಜಾ ಹೂವು ತರಿಸಿ ಮನೆಯಿಂದ ಮಶಾಣದವರೆಗೂ ರೋಜಾ ಹೂವು ಮೇಲೆ ನೀನು ಹೆಣಾನ್ ತಗೊಂಡು ಹೋಗ್ತೀನಿ ಕಣೆ. ಎಲಿಜಬೆತ್ ರಾಣಿಗೆ ಹೇಳಿ ಅಲ್ಲಿಂದ ಬ್ಯಾಂಡ್ ಸೆಟ್ ತರಿಸಿ ಇಂಗ್ಲೆಂಡ್ನಿಂದ ಮನೆಯಿಂದ ಮಶಾಣದವರೆಗೂ ಬ್ಯಾಂಡ್ ಸೆಟ್ನಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತಂತೆ. ರೀ ನಿನ್ನ ಮಕ್ಕಕ್ಕೆ ಮಂಗಳಾರತಿ ಎತ್ತ, ಒಂದು ದಿವಸ ಒಂದು ಮಸಾಲೆ ದೋಸೆ ಕೊಡ್ತಿಲ್ಲ, ಒಂದು ದಿವಸ ಒಂದು ಊಟಕ್ಕೆ ಕರ್ಕೊಂಡು ಹೋಗಿತ್ತಿಲ್ಲ. ನಾನು ಬದುಕಿರೋವಾಗ ಐ ಲವ್ ಯು ಅಂತ ಒಂದು ರೋಜಾ ಹೂವು ಕೊಟ್ಟುಬಿಟ್ಟು ಐ ಲವ್ ಯು ಅಂತ ಒಂದು ರೋಜಾ ಹೂವು ಕೊಡ್ರಿ, ಅಷ್ಟೇ ಸಾಕು ಅಂತ ಹೇಳಿದ್ನಿ. ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ. ಗಂಡ ಹೆಂಡತಿ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರ್ತದೆ, ಊರು ಚೆನ್ನಾಗಿರ್ತದೆ, ದೇಶನೂ ಚೆನ್ನಾಗಿರ್ತದೆ. ಆ ಥರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ದೇಶಕ್ಕಾಗಿ ನಿಮಗಾಗಿ ಏನಾದರೂ ಸೇವೆಯನ್ನು ಮಾಡಿಕೊಂಡು ಬೆಳವಣಿಗೆ ಆಗಿರಿ. ಗೆಟ್ ರೆಸ್ಪೆಕ್ಟ್, ಗೆಟ್ ರೆವರೆನ್ಸ್, ಯು ವಿಲ್ ಗೆಟ್ ಆಲ್ ರೆಕಗ್ನಿಷನ್, ಅಪ್ರಿಸಿಯೇಷನ್, ವಾಟ್ ನಾಟ್, ಪ್ರತಿಯೊಂದು ಬರ್ತದೆ, ಪ್ರತಿಯೊಂದು ಬರ್ತದೆ. ಈಗ ನಾನೇನೂ ಪಡ್ಕೊಂಡಿಲ್ಲ, ನನಗೇನೂ ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿಲ್ಲ, ನನಗೇನು ಇನ್ಕ್ರಿಮೆಂಟ್ ಕೊಟ್ಟಿಲ್ಲ, ನನಗೇನು ಕೊಟ್ಟಿಲ್ಲ. ಏನೋ ರೂಲ್ಸ್ ಪ್ರಕಾರ ಏನು ಕೊಟ್ಟರು, ನನಗೆ 3 ರಾಷ್ಟ್ರಪತಿಗಳ ಅವಾರ್ಡನ್ನು ಕೊಟ್ಟರು, ಆದರೆ ನನಗೇನೂ ಸಿಕ್ಕಿಲ್ಲ. ಶಂಕರ್ ದಯಾಳ್ ಶರ್ಮಾ ಅವಾರ್ಡನ್ನು ಕೊಟ್ಟರು, ಆವಾಗ ನನಗೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ. KR ನಾರಾಯಣನ್ ಅವಾರ್ಡ್ ಕೊಟ್ಟರು, ಆವಾಗಲೂ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ, ಈ ಯಜಮಾನರುಗಳು ಹೇಳಲಿಲ್ಲ. ಮತ್ತು ಇದು ಅಬ್ದುಲ್ ಕಲಾಂ ಕೊಟ್ಟರು ನನಗೆ ಬೆಳ್ಳಿ ಆನೆ ಪ್ರಶಸ್ತಿ, ಆವಾಗಲೂ ಕೂಡ ಇವರು ಹೇಳಲಿಲ್ಲ ಅಬ್ದುಲ್ ಕಲಾಂಗೆ. ಅವ್ರು CCM ಅಂತೂ ಮನೆಗೆ ಕುಂತಿದ್ದ, ಅವನು ಹೇಳಲಿಲ್ಲ, ಸುಮ್ಮನೆ ಕುಂತಿದ್ದ. ಯಾರೂ ಕೊಟ್ಟಿಲ್ಲ, ಬಟ್ ನನಗೆಲ್ಲವನ್ನು ಕೊಟ್ಟಿದ್ದಾರೆ. ಐ ಗಾಟ್ ಎವ್ರಿಥಿಂಗ್, ವಾಟ್ ಎವರ್ ರೆಸ್ಪೆಕ್ಟ್, ವಾಟ್ ಎವರ್ ರೆವರೆನ್ಸ್, ವಾಟ್ ಎವರ್ ಪ್ರೀತಿ, ವಿಶ್ವಾಸ, ಲವ್, ಅಫೆಕ್ಷನ್, ರೆಕಗ್ನಿಷನ್, ಅಪ್ರಿಸಿಯೇಷನ್ ಏನು ಬೇಕು ಎಲ್ಲವನ್ನು ಪಡ್ಕೊಂಡಿದ್ದೇನೆ. ನೀವು ಕೂಡ ಇಂಡಿವಿಜುವಲ್ ಆಗಿ ಫಂಕ್ಷನಲ್ ಆಗಿ ಪಡ್ಕೊಂಡು ಅಂತ ಹೇಳ್ತಾ ಮತ್ತೊಮ್ಮೆ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಜೀವನದಲ್ಲಿ ಬೆಳವಣಿಗೆ ಆಗಿರಿ. ಎಲ್ಲ ನಮ್ಮ ಆಶೀರ್ವಾದ ಯಾವಾಗಲೂ ಇದೆ. ಬಟ್ ಯು ಆರ್ ಆಲ್ ವೆರಿ ಗ್ರೇಟ್ ಪೀಪಲ್. ನಮಗಿಂತ ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬದುಕರಿ ಅಂತ ಆಶಿಸ್ತಾ, ನಮ್ಮನ್ನು ಕರೆದು 4 ಮಾತನ್ನು ಆಡೋದಕ್ಕೂ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೂ ನಿಮಗೆಲ್ಲರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ತಮಗೆಲ್ಲ ಚಿರಋಣಿಯಾಗಿದ್ದೇನೆ. ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಹಲವು ಮಂದಿ ಸೇರಿ ಸಮಷ್ಟಿಯು, 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು.
ತಂಗಿ ಕಾವೇರಿಯ ತಪ್ಪಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ. ಲಡಾಖ ನೇಪ ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಬಾರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಬಾರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ಎದೆಯ ಕೊಳಗಳನ್ನು ಅಶ್ರುಧಾರೆ ತೊಳೆಯಲಿ, ಎದೆಯ ಕೊಳಗಳನ್ನು ಅಶ್ರುಧಾರೆ ತೊಳೆಯಲಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ. ಭರತ ಮಾತೆಗೆ ಭರತ ಮಾತೆಗೆ, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ. ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಇಲ್ಲಿ ಅತಿಥಿಗಳಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋ ಭವ ಎನ್ನುವ ಸಂಸ್ಕೃತಿ ನಮ್ಮದು. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹಪಾಠಿ ಶ್ರೀಮತಿ ಸುಧಾರವರು. ಹರಿ ಓಂ, ಶುಭ ಮಧ್ಯಾಹ್ನ. ನನ್ನ ನೆಚ್ಚಿನ ಗುರುಗಳಿಗೂ ನನ್ನ ಸಹಪಾಠಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬರು ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ ಅವರು ಅನ್ನದಾತರೆ. ಗುರು ಹಿರಿಯರನ್ನು ಗೌರವಿಸುತ್ತಾ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಂದನಾರ್ಪಣೆಯನ್ನು ಮಾಡುತ್ತಿದ್ದೇನೆ. ಸಂಸ್ಕೃತದಲ್ಲಿ ಗು ಅಂದರೆ ಅಂಧಕಾರ ಮತ್ತು ರು ಅಂದರೆ ಬೆಳಕು. ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವರೇ ಗುರು. ಅಂತಹ ಗುರುಗಳನ್ನು
ಪಡೆದ ನಾವು ಧನ್ಯರು. ನನ್ನ ನೆಚ್ಚಿನ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಶ್ರೀಯುತರಾದ ಚಿನ್ನಸ್ವಾಮಿ ರೆಡ್ಡಿ ಅವರಿಗೆ ನನ್ನ ಸಹಪಾಠಿಗಳ ಕಡೆಯಿಂದ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಹರ ಮುನಿದರೆ ಗುರು ಕಾಯುವರು, ಗುರು ಮುನಿದರೆ ಕಾಯುವರಾರಯ್ಯ ಎನ್ನುವುದು ದೇವರಿಗಿಂತ ಮಿಗಿಲು ನಮ್ಮ ಗುರುಗಳು. ಇಂತಹ ಗುರುಗಳನ್ನು ಪಡೆದ ನಾವು ಪುಣ್ಯವಂತರು. ನಮ್ಮ ನೆಚ್ಚಿನ ಗುರುಗಳಾದ ಶ್ರೀಯುತರಾದ AR ಶ್ರೀನಿವಾಸ ರೆಡ್ಡಿ ಅವರಿಗೆ ನನ್ನ ಎಲ್ಲ ಸ್ನೇಹಿತರ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬುದು ಕವಿವಾಣಿ. ನಮಗೆ ಕನ್ನಡದ ವರ್ಣಮಾಲೆಯನ್ನು ಕಲಿಸಿ ದವರು ಕನ್ನಡದಲ್ಲಿಯೇ ತಮ್ಮ ಸಹಿಯನ್ನು ಮಾಡುತ್ತಿದ್ದಂತಹವರು ನಮ್ಮ ನೆಚ್ಚಿನ ಕನ್ನಡ ಶಿಕ್ಷಕರಾಗಿದ್ದಂತಹ ಎಂ ಪುಟ್ಟಾಚಾರ್ಯರಿಗೂ ನನ್ನ ಕನ್ನಡದ ಕಂದಮ್ಮಗಳ ವತಿಯಿಂದ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನುಡಿಯೊಳಗಿನ ನುಡಿಯಾಗಿ ನುಡಿಯೊಳಗಿನ ಅಂಗವಾಗಿ ಕಾರುಣ್ಯ ಕಾಯಕದ ಜ್ಯೋತಿಯಾದ ಗುರುವೇ ಶರಣು. ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮಹತ್ವವಾದುದು. ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತದೆ. ನಮ್ಮ ನೆಚ್ಚಿನ ಶಿಕ್ಷಕರಾಗಿದ್ದಂತಹ ಶ್ರೀಯುತ ಗೋಪಾಲ್ ರೆಡ್ಡಿ ಅವರಿಗೆ ನನ್ನ ಸ್ನೇಹ ಸಮ್ಮಿಲನದ ವತಿಯಿಂದ ಮನದುಂಬಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದವರು ಗುರುಗಳು. ಅಂತಹ ಗುರುಗಳಾದ ಶ್ರೀಯುತ ಚಿಕ್ಕಮುನಿಸ್ವಾಮಿಯವರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಕಾಣದ ದೇವರಿಗೆ ನಾ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವರಯ್ಯ. ಅಂತಹ ಗುರುಗಳಾದ CM ವೆಂಕಟಸ್ವಾಮಿ ರೆಡ್ಡಿಯವರಿಗೂ ನನ್ನ ಸಹಪಾಠಿಗಳ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಬಾರದ ಹಿಂದಿ ಅಕ್ಷರಗಳನ್ನು ತಿದ್ದಿಸಿ ಕಲಿಸಿ ನಮ್ಮದಲ್ಲದ ಭಾಷೆಯನ್ನು ಕಲಿಸಿದವರು ಇವರು. ನಮ್ಮ ಉಪಾಧ್ಯಾಯಿನಿಯಾಗಿದ್ದಂತಹ ಶ್ರೀಮತಿ ಪಾಪಮ್ಮನವರಿಗೆ ನನ್ನ ಸ್ನೇಹ ಬಳಗದಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಪ್ಪು ಹಲಿಗೆಯ ಮೇಲೆ ಜೀವವಿಲ್ಲದ ಹೃದಯವ ಚಿತ್ರವನ್ನು ಬಿಡಿಸಿ ನಮ್ಮ ಹೃದಯಗಳಿಗೆ ಜೀವ ತುಂಬಿದ ಗುರುಗಳು ಇವರು. ಶ್ರೀಯುತರಾದ ವೆಂಕಟಸ್ವಾಮಿ ರೆಡ್ಡಿಯವರು ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸದಿದ್ದರೂ ಅವರಿಗೂ ಸಹ ನನ್ನ ಸಹಪಾಠಿಗಳ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಭೌತಿಕವಾಗಿ ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಆಕಾಶದಲ್ಲಿ ನಕ್ಷತ್ರವಾಗಿ ಅಲ್ಲಿಂದಲೇ ನಮ್ಮನ್ನು ಆಶೀರ್ವದಿಸುತ್ತಿರುವವರು ನಮ್ಮ CBR ಸರ್. ನಮ್ಮ ಶಿಕ್ಷಕರಾಗಿದ್ದಂತಹ ಶ್ರೀಯುತ C ಬಸವರಾಜು ಸರ್ ಅವರ ಶ್ರೀಮತಿಯವರಾದ ವಸುಂಧರಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನನ್ನ ಮನಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಶಿ ಅಂದರೆ ಶಿಸ್ತು, ಕ್ಷ ಎಂದರೆ ಕ್ಷಮೆ, ಕ ಎಂದರೆ ಕರುಣೆ ಎಂದರ್ಥ. ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಎಷ್ಟು ಮುಖ್ಯವೋ ನಮ್ಮ ದೈಹಿಕ ಶಿಕ್ಷಕರಾಗಿದ್ದಂತಹ ಶ್ರೀಯುತ KH ಬಸವರಾಜು ಅವರಿಗೂ ನನ್ನ ಸ್ನೇಹ ಬಳಗದಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶಾಲೆ ಎಂದರೆ ಅಲ್ಲೊಂದು ಕೈತೋಟ ಇದ್ದೇ ಇರುತ್ತದೆ. ನಮ್ಮ ಶಾಲೆಯಲ್ಲೂ ಅಂತಹದ್ದೇ ಚಿಕ್ಕ ಮತ್ತು ಚೊಕ್ಕ ಕೈತೋಟವಿತ್ತು. ಅಂತಹ ತೋಟದ ಗಿಡಗಳನ್ನು ಬೆಳೆಸುತ್ತಿದ್ದ ನಮಗೆ ಪಾಠ ಹೇಳುತ್ತಿದ್ದವರು KS ಸ್ವಾಮಿ ಸರ್ ಅವರು. ಶ್ರೀಯುತರಾದ K ಸ್ವಾಮಿ ಅವರಿಗೂ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶಾಲೆಯಲ್ಲಿ ಬೋಧಕ ಸಿಬ್ಬಂದಿ ಎಷ್ಟು ಮುಖ್ಯವೋ ಬೋಧಕೇತರ ಸಿಬ್ಬಂದಿಯೂ ಅಷ್ಟೇ ಮುಖ್ಯವಾಗಿರುತ್ತಾರೆ. ಶ್ರೀಯುತರಾದ ಗೋಪಾಲ್ ರೆಡ್ಡಿಯವರಿಗೆ ನನ್ನ ಸಹಪಾಠಿಗಳ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಮತ್ತೊಬ್ಬ ಬೋಧಕೇತರ ಸಿಬ್ಬಂದಿ ಇವರು. ಶ್ರೀಯುತರಾದ ಗುಂಡಪ್ಪನವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಇನ್ನೊಬ್ಬ ಬೋಧಕೇತರ ಸಿಬ್ಬಂದಿ ಇವರು. ಶ್ರೀಯುತರಾದ ಶಿವಾನಂದಪ್ಪನವರಿಗೂ ನನ್ನ ಸಹಪಾಠಿಗಳ ಕಡೆಯಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತೊಬ್ಬ ಬೋಧಕೇತರ ಸಿಬ್ಬಂದಿಯಾಗಿದ್ದಂತಹ ನಂಜುಂಡರೆಡ್ಡಿ ಅವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ. ಆದರೂ ಅವರಿಗೂ ನನ್ನ ಕಡೆಯಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತಹ ನನ್ನ ಎಲ್ಲ ಸಹಪಾಠಿಗಳು
ಮತ್ತು ಈ ಕಾರ್ಯಕ್ರಮದ 1993-94ನೇ ಸಾಲಿನ 10ನೇ ತರಗತಿಯಲ್ಲಿ ಓದಿದಂತಹ ನನ್ನ ಸಹಪಾಠಿಗಳ ವಿಳಾಸವನ್ನು ಪತ್ತೆ ಹಚ್ಚಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಎಲ್ಲ ಗುರುಗಳಿಗೂ ಆಮಂತ್ರಣ ಪತ್ರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದವರು ನನ್ನ ಸಹಪಾಠಿಗಳಾದ ಶ್ರೀಯುತ ಮುರಳಿ ಮತ್ತು ಪ್ರಕಾಶ್ ಅವರು. ಅವರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿಯೂ ಹಾಗೂ ಪರೋಕ್ಷವಾಗಿಯೂ ತುಂಬ ಸಹಪಾಠಿಗಳು ಸಹಕರಿಸಿದ್ದಾರೆ. ಅವರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ಕೋಲಾಟ ತಂಡ, ಈ ಹೆಣ್ಣು ಮಕ್ಕಳು ತಮ್ಮ ಮನೆ ಕೆಲಸವನ್ನು ಬದಿಗೊಟ್ಟು ಬಂದು ತುಂಬ ಅದ್ಭುತವಾಗಿ ಮಾಡಿದಂತಹ ನನ್ನ ಹೆಣ್ಣು ಮಕ್ಕಳ ತಂಡಕ್ಕೂ ಮತ್ತು ಪುರುಷರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅರಳಿದ ಹೂವು ದೇವರ ಪಾದಕ್ಕೆ ಸೇರಲೇಬೇಕು, ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಇಷ್ಟ ಇಲ್ಲದಿದ್ದರೂ ಕಾರ್ಯಕ್ರಮ ಮುಗಿಸಲೇಬೇಕು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡ ದೇವತೆ ಚಾಮುಂಡೇಶ್ವರಿಗೆ ಪಾದಗಳಿಗೆ ವಂದಿಸುತ್ತಾ ಈ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ತುಂಬ ಅಚ್ಚುಕಟ್ಟಾಗಿ ವಂದನಾರ್ಪಣೆಯನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಸುಧಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಮತ್ತು ಒಂದು ಹೆಚ್ಚಿನ ರೀತಿಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ಸಹನೆ, ನೀವೆಲ್ಲರೂ ಸಹ ಇಷ್ಟು ಸಮಯದವರೆಗೂ ಈಗಾಗಲೇ ಭೋಜನದ ವೇಳೆ ಮುಕ್ತಾಯ ಆಗಿದೆ, ಆದರೂ ಸಹ ಅಲ್ಲಿ ಭೋಜನಕ್ಕೂ ಸಹ ಹೋಗದೇನೆ ಇಲ್ಲೇ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ. ಅದಕ್ಕೆ ಮುಖ್ಯವಾಗಿ ಏನು ಅಂದರೆ ನಮ್ಮ ಗುರುಗಳು ಒಂದು ವಿಚಾರವನ್ನು, ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದು ಏನಪ್ಪ ಅಂದರೆ ಸಹನೆ. ಎಷ್ಟು ಸಹನೆಯಿಂದ ಇರ್ತೀವೋ ಆ ಕಾರ್ಯಕ್ರಮ ಅಷ್ಟೇ ಅದ್ಭುತವಾಗಿ ಮೂಡಿಬರುತ್ತೆ. ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟು ಸಮಯದವರೆಗೂ ನಮ್ಮ ಎಲ್ಲ ಗುರುಗಳು ಸಹನೆಯಿಂದ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಹಂತವನ್ನು ವೀಕ್ಷಿಸಿ, ಹಾಗೆಯೇ ನಮ್ಮೆಲ್ಲರ ಸಹಪಾಠಿಗಳು ಮತ್ತು ಅವರ ಕುಟುಂಬದವರು ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಎಲ್ಲ ನಮ್ಮ NHS ಸಹಪಾಠಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಭೋಜನ ವ್ಯವಸ್ಥೆ ಇರುತ್ತದೆ, ಎಲ್ಲರೂ ಭೋಜನಕ್ಕೆ ಹೊರಡೋಣ. ಅದಕ್ಕೂ ಮುಂಚಿತವಾಗಿ ಒಂದು ವಿಶೇಷ ಸೂಚನೆ. ಈಗಾಗಲೇ ನಮ್ಮೆಲ್ಲ ಗುರುಗಳಿಗೆ ನೆನಪಿನ ಕಾಣಿಕೆಯನ್ನು ಸಹ ನಾವು ಕೊಟ್ಟಿದ್ದೇವೆ. ನಾವು ಅಂದರೆ ನಮ್ಮಲ್ಲಿ ಒಬ್ಬರು, ಅವರು ನನ್ನ ಹೆಸರು ಹೇಳಬೇಡಿ ಅಂದಿದ್ದಾರೆ, ಹೇಳಿಬಿಡ್ತೀನಿ. ನಮ್ಮ ಭಾಸ್ಕರ್ ಬಾಬು ಅಂತ, ಅವರು ನಮಗೆ ಗೊತ್ತೇ ಇಲ್ಲ, ಅವರು ನೆನಪಿನ ಕಾಣಿಕೆ ಸಿದ್ಧ ಮಾಡ್ಕೊಂಡು ಬಂದಿರೋದು. ತುಂಬ ಸಂತೋಷ ಭಾಸ್ಕರ್ ಬಾಬು ಅವರಿಗೆ. ಹಾಗೆಯೇ ನಮ್ಮೆಲ್ಲ ಸಹಪಾಠಿಗಳಿಗೂ ಸಹ ನೆನಪಿನ ಕಾಣಿಕೆಯನ್ನು ತಂದಿದ್ದಾರೆ. ಅದರಿಂದ ಭೋಜನ ವ್ಯವಸ್ಥೆ ಅಂದರೆ ಭೋಜನ ಕೂಟ ಮುಗಿದ ತಕ್ಷಣ ಎಲ್ಲ ಸಹಪಾಠಿಗಳು ಮತ್ತೊಂದು ಬಾರಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಮತ್ತೊಂದು ಬಾರಿ ಗ್ರೂಪ್ ಫೋಟೋ ತಗೊಂಡು ಹೊರಡೋಣ. ಈಗ ನೆನಪಿನ ಕಾಣಿಕೆ ಕೊಡೋಕೆ ಹೋದರೆ ಇನ್ನೊಂದು ಗಂಟೆ ಜಾಸ್ತಿ ಆಗಿಬಿಡ್ತೈತೆ. ನಮ್ಮ ಗುರುಗಳು ಆಮೇಲೆ ಶುರು ಹಚ್ಕೊಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಮನ್ನಿಸಬೇಕಾಗಿ ಪ್ರಾರ್ಥನೆ. ಎಲ್ಲರೂ ಈಗ ಭೋಜನ ಕೂಟಕ್ಕೆ ಹೊರಡೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಳ ವಂಗಾ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. तव शुभ नामे जागे, तव शुभ आशीष मागे. गाहे तव जय गाथा, जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಬೋಲೋ ಭಾರತ್ ಮಾತಾ ಕಿ. ಈಗ ಎಲ್ಲರೂ ಭೋಜನ ಕೂಟಕ್ಕೆ ಹೊರಡೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.
ನನ್ನ ಮಗಳು